ಏನ್ ಮಾಡ್ತಾ ಇದೀಯಾ? ಫೋನ್ ನೋಡ್ತಾ ಇದ್ದೀನಿ. ಅದಕ್ಕಿಂತ ಇಂಟ್ರೆಸ್ಟಿಂಗ್ ಒಂದ್ ಹೇಳ. ಏನು? ನನಗೆ ಇವತ್ತೊಂದು ಡ್ರೀಮ್ ಬಂದಿತ್ತು. ಆ ಡ್ರೀಮ್ ಹೇಳ್ತೀನಿ. ಡ್ರೀಮಾ? ತಗೋ. ಅದಕ್ಕೆ ಮೈಕ್ ಯಾಕೆ? ಡ್ರೀಮ್ ರೆಕಾರ್ಡ್ ಮಾಡಿ ಇಟ್ಕೊಳಕ್ಕೆ. ಹೋ ನೈಸ್, ಇಂಟ್ರೆಸ್ಟಿಂಗ್. ಸರಿ ಹೇಳು. ಡ್ರೀಮು ಸರಿಯಾಗಿ ಡ್ರೀಮೇ ಅದು ವಿಚಿತ್ರ. ಬಟ್ ಸರಿಯಾಗಿ ನಂಗೆ ನೆನಪಿಲ್ಲ. ಎಷ್ಟು ನೆನಪಿದೆಯೋ ಅಷ್ಟು ಹೇಳ್ತೀನಿ. ತುಂಬಾ ವಿಚಿತ್ರ ಡ್ರೀಮ್. ರ್ಯಾಂಡಮ್ ಆಗಿ ನಾನು ಸ್ಕೂಲ್ ಫ್ರೆಂಡ್ಸ್ ಇಬ್ರು ಟ್ರಿಪ್ ಹೋಗ್ತಾ ಇದ್ವಿ. ಅಂದ್ರೆ ಲಾಂಗ್ ಡ್ರೈವ್. ಟ್ರಿಪ್ ಅಂದ್ರೆ ತುಂಬಾ ದೂರ ಏನಿಲ್ಲ, ಒನ್ ಡೇ ಟ್ರಿಪ್ ಆ ಥರನೇ. ಒಂದು ಕಾರಲ್ಲಿ ಹೋಗ್ತಾ ಇದ್ವಿ. ಹೋಗ್ಬೇಕಾರೆಲ್ಲ ಏನು ಇಂಟ್ರೆಸ್ಟಿಂಗ್ ಇಲ್ಲ. ಅಲ್ಲಿ ಹೋಗಿ ರೀಚ್ ಆಗ್ಬಿಡ್ತೀವಿ. ಬಟ್ ರೀಚ್ ಆಗಿದ ತಕ್ಷಣ ಆ ಪ್ಲೇಸೇ ವಿಚಿತ್ರ. ಒಂದು ಕಂಪ್ಲೀಟ್ ದೊಡ್ಡ ಓಪನ್ ಫೀಲ್ಡ್. ಆ ಫೀಲ್ಡ್ ಮಧ್ಯ ಒಂದು ಸರ್ಕ್ಯುಲರ್ ಬಿಲ್ಡಿಂಗ್. ಸರ್ಕ್ಯುಲರ್ ಹಿಂಗ್ ಸುತ್ತು ರೌಂಡ್ ಇರುತ್ತೆ. ಕಾಂಕ್ರೀಟ್ ಬಿಲ್ಡಿಂಗ್ ಫುಲ್ ತರ ಹೆಂಗಂತಾರೆ, ಡಿಫ್ರೆಂಟ್ ಆಗಿ ಕನ್ಸ್ಟ್ರಕ್ಟ್ ಆಗಿದೆ ಅದು. ಆ ಸರ್ಕ್ಯುಲರ್ ಬಿಲ್ಡಿಂಗ್ ಮಧ್ಯ ಒಂದು ದೊಡ್ಡ ಟೆಂಟ್ ಹಾಕಿದ್ದಾರೆ. ಈ ಸರ್ಕಸ್ ಮಾಡ್ತಾರಲ್ಲ ಹಳೆ ಮೂವೀಸ್ ಅಲ್ಲೆಲ್ಲ ತೋರಿಸೋದು, ಆ ತರ ಟೆಂಟ್ ಹಾಕಿದ್ದಾರೆ. ಒಳಗಡೆ ಸರ್ಕಸ್ ಶೋ ನಡೀತಾ ಇದೆ. ಬಟ್ ಆ ಬಿಲ್ಡಿಂಗ್ ಇದೆಯಲ್ಲ, ಸುತ್ತು ಇರೋ ಬಿಲ್ಡಿಂಗ್, ಅದು ಒಂದು ಮ್ಯೂಸಿಯಂ. ಗ್ರೌಂಡ್ ಅಲ್ಲಿ ಬಿಲ್ಡಿಂಗ್ ಒಳಗಡೆ ಟೆಂಟ್ ಒಳಗಡೆ ಸರ್ಕಸ್ ಒಳಗಡೆ ಮ್ಯೂಸಿಯಂ ಇಲ್ಲ. ಮತ್ತೆ ಆ ಬಿಲ್ಡಿಂಗ್ ಇದೆಯಲ್ಲ ಸುತ್ತು, ಆ ಬಿಲ್ಡಿಂಗೇ ಒಂದು ಮ್ಯೂಸಿಯಂ. ಲೈಕ್ ಸಣ್ಣಕ್ಕಿರಲ್ಲ ಆ ಸರ್ಕಲ್, ತುಂಬಾ ದೊಡ್ಡದು ಒಂದು ಬಿಲ್ಡಿಂಗ್ ತರ ಇರುತ್ತೆ. ಅಪಾರ್ಟ್ಮೆಂಟ್ ಸ್ಕೈ ಸ್ಕ್ರೇಪರ್ ಹೆಂಗಿರುತ್ತೋ ಹಂಗಿರತ್ತೆ. ಬಟ್ ಅಷ್ಟು ದೊಡ್ಡದಿಲ್ಲ, ಸ್ವಲ್ಪ ಒಂದು 10 ಫ್ಲೋರ್ 15 ಫ್ಲೋರ್ ಹಂಗಿರತ್ತೆ. ಅಲ್ಲಿ ಏನು ಅಂತಂದ್ರೆ ನಾವ್ ಎಂಟರ್ ಆಗೋದು ಆಕ್ಚುಲಿ ಮ್ಯೂಸಿಯಂ ಇಂದಾನೆ. ಮ್ಯೂಸಿಯಂ ಹೋಗಿ ಒಳಗಡೆ ಹೋದ್ರೆ ಸರ್ಕಸ್. ನಾನ್ ನಮ್ ಫ್ರೆಂಡ್ಸ್ ಎಲ್ಲ ಹೋಗಿದ್ವಲ್ಲ, ಹೋದ್ವಿ, ಸರ್ಕಸ್ ನೋಡಿದ್ವಿ. ಎಲಿಫೆಂಟ್ ಎಲ್ಲ ಏನೋ ಅಕ್ರೋಬ್ಯಾಟಿಕ್ಸ್ ಎಲ್ಲ ಮಾಡ್ತಾ ಇತ್ತು, ಏನೇನೋ ಮಾಡ್ತಾ ಇದ್ರು. ಮರ್ಮೇಡ್ ಎಲ್ಲ ಇತ್ತು. ಆಮೇಲೆ ಬೋರ್ ಆಯ್ತು, ನಮ್ ಫ್ರೆಂಡ್ಸ್ ನೋಡ್ತಾ ಇದ್ರು, ನನಗೆ ಬೋರ್ ಆಯ್ತು. ಆಚೆ ಮ್ಯೂಸಿಯಂ ನೋಡೋಣ ಅಂತ ಮ್ಯೂಸಿಯಂ ಒಳಗಡೆ ಬಂದ್ರೆ, ಅಂದ್ರೆ ಆಚೆ ಬಂದ್ರೆ ಮ್ಯೂಸಿಯಂ ಒಳಗಡೆ, ಆ ಮ್ಯೂಸಿಯಂ ಫುಲ್ ಖಾಲಿ. ಒಂದು ಅಬ್ಯಾಂಡನ್ಡ್ ಮ್ಯೂಸಿಯಂ ತರ, ಹಾಳು ಬಿದ್ದೋಗಿರೋ ಮ್ಯೂಸಿಯಂ ತರ. ಬಟ್ ಹಾಳು ಬಿದ್ದೋಗಿಲ್ಲ, ಎಲ್ಲ ಚೆನ್ನಾಗೇ ಇದೆ. ಏನು ಯಾರು ಜನ ಇಲ್ಲ, ಏನು ಇಲ್ಲ, ಬರೀ ಖಾಲಿ. ಅಲ್ಲೊಂದು ಆರ್ಟ್ ಪೀಸು, ಇಲ್ಲೊಂದು ಹಳೆ ಎಕ್ವಿಪ್ಮೆಂಟ್, ಆ ತರ ಮ್ಯೂಸಿಯಂ ಅಲ್ಲಿ ಇರೋ ಪೀಸಸ್ ಇದೆ. ಆಂಟಿಕ್ ಪೀಸ್ ಎಲ್ಲ ಇದೆ. ನಾನು ಹೋಗ್ತಾ ಇದೀನಿ, ಯಾರು ಇಲ್ಲ. ನನಗೆ ಸ್ವಲ್ಪ ಈ ತರ ವಿಚಿತ್ರ ಜಾಗ ಅಂದ್ರೆ ಇಷ್ಟ, ಸ್ವಲ್ಪ ರಿಯಲ್ ಲೈಫ್ ಅಲ್ಲೂ ಇಷ್ಟ. ಸೊ ನೋಡ್ತಾ ಇದ್ದೀನಿ, ಒಂದೊಂದು ಫ್ಲೋರ್ ಇರುತ್ತೆ, ಒಂದೊಂದು ಜಾಗ ಇರುತ್ತೆ, ಏನೋ ಇದೆ, ಚೆನ್ನಾಗಿದೆ. ಬಟ್ ಅಷ್ಟು ವಿಷಯ ಇಲ್ಲ ಅಲ್ಲಿ ನೋಡೋದಿಕ್ಕೆ. ನೋಡ್ತಾ ಇರ್ಬೇಕಾದ್ರೆ ಒಂದು ಹುಡುಗಿ ಬಂತು. ಒಂದು ಹುಡುಗಿ ನೋಡ್ದೆ. ಆ ಹುಡುಗಿನೂ ಹಾಯ್ ಅಂತು, ನಾನು ಹಾಯ್ ಅಂದೆ. ಮಾತಾಡಿಸ್ತು, ಏನು ನಿಮ್ಮ ಹೆಸರು ಏನು, ಹಂಗೆ ಹಿಂಗೆ ಎಲ್ಲಿಂದ ಬಂದಿದ್ದೀರಾ. ನಾನು ಹೇಳಿದೆ ಈ ತರ ನಮ್ಮ ಫ್ರೆಂಡ್ ಜೊತೆ ಬಂದಿದ್ದೀನಿ. ಅಂದ್ರೆ ಹುಡುಗಿ ನೋಡಕ್ ಚೆನ್ನಾಗಿತ್ತು. ಹುಡುಗಿ ನೋಡಕ್ ಚೆನ್ನಾಗಿತ್ತು, ಯಾವ್ದೋ ಒಂದು ಹುಡುಗಿ ಅಲ್ಲ, ಸ್ವಲ್ಪ ಚೆನ್ನಾಗಿರೋ ಹುಡುಗಿನೇ. ಮಾತಾಡಿಸ್ತಾ ಹೇಳ್ತು, ಈ ತರ ನಾವೊಂದು ಟ್ರಿಪ್ ಹೋಗ್ತಾ ಇದೀವಿ, ಬನ್ನಿ ನೀವು ಅಂತ. ಏನ್ ಟ್ರಿಪ್ ಎಂತದ್ದು ಅಂತಂದ್ರೆ, ನೀವು ಇದುವರೆಗೂ ಹೋಗಿರಲ್ಲ ಆ ತರ ಟ್ರಿಪ್, ಬಾ ಕರ್ಕೊಂಡು ಹೋಗ್ತೀನಿ ನಾನು ಅಂತ ಹೇಳುತ್ತೆ. ಮತ್ತೆ ಆಚೆ ಬಂದು ನೋಡ್ತಾ ಇದ್ದೀನಿ, ನಾನು ನಮ್ಮ ಫ್ರೆಂಡ್ಸ್ ಆಚೆ ಬಂದ್ರು ಅದೇ ಟೈಮಿಗೆ. ಸರ್ಪ್ರೈಸಿಂಗ್ ಆಗಿ ನೀನು, ಮಣಿ, ರಾಹುಲ್, ವಿನಯ್ ಅಣ್ಣ ಬಂದಿದ್ದೀರಾ ಅಲ್ಲಿ. ಗೊತ್ತಿದ್ರೆ ನಾವು ಬಂದಿದ್ದೀವಿ ಸರ್ಪ್ರೈಸ್ ಆಗಿ. ನಾನ್ ಶಾಕ್, ನೀವ್ ಯಾಕೆ ಬಂದ್ರಿ ಇಲ್ಲಿ, ಏನಾಯ್ತು ಅಂತ. ಇನ್ನೊಂದು ಹೈಲೈಟ್ ಏನು ಅಂತಂದ್ರೆ, ಆ ಪ್ಲೇಸೇ ಒಂದು 50, 60, 70, 80 ಕಿಲೋಮೀಟರ್ಸ್ ಎಷ್ಟೋ ಇದೆ. ತುಂಬಾ ದೂರ ಇದೆ, ಸ್ವಲ್ಪ ದೂರನೇ ಇದೆ. ಒಂದು 3-4 hours ಡ್ರೈವ್ ಮಾಡೋ ಅಷ್ಟು ಡಿಸ್ಟೆನ್ಸ್ ಇದೆ. 2 hours ಡ್ರೈವ್ ಮಾಡೋ ಅಷ್ಟು. ನಾವು ಕಾರಲ್ಲಿ ಬಂದಿದ್ವಿ. ನೀವೇನ್ ಮಾಡಿದೀರ 4 ಜನ, ಹೆಂಗ್ ಬಂದ್ರಿ ಅಂತ ಕೇಳಿದ್ರೆ ನಡ್ಕೊಂಡ್ ಬಂದ್ರಿ ಅಂತೀರ. ಅದ್ ಹೆಂಗ್ ನಡ್ಕೊಂಡ್ ಬಂದ್ರಿ ಗೊತ್ತಿಲ್ಲ. ನಾನು ಕೇಳ್ತೀನಿ, ನೀವು ನಡ್ಕೊಂಡ್ ಬಂದ್ವಿ ಬ್ರೋ ಅಂತ ವಿನಯ್ ನಾನು ಹೇಳ್ತಾರೆ. ಸರಿ ಹೋಯ್ತು, ಹೆಂಗೋ ಬಂದ್ರು ಓಕೆ ಅಂತ ಇರ್ತೀವಿ. ಅಲ್ಲಿ ಒಂದು ಕಾಂಪೌಂಡ್ ಇರತ್ತೆ, ಒಂದು ಗೇಟ್, ಒಂದು ಕಾಂಪೌಂಡ್ ತರ ಗ್ರಿಲ್ಸ್ ಹಾಕಿರ್ತಾರಲ್ಲ, ಆ ತರ ಗ್ರಿಲ್ಸ್ ಇತ್ತು. ಅದನ್ನ ದಾಟಿ ಹೋದ್ರೆ ಫುಲ್ ಗ್ರಾಸ್ ಲ್ಯಾಂಡ್, ಫುಲ್ ಗ್ರಾಸ್ ಫೀಲ್ಡ್ಸ್. ಅದ್ರ ಮಧ್ಯ ಒಂದು ರಿವರ್ ಆರ್ ಲೇಕ್ ನೆನಪಿಲ್ಲ, ಏನೋ ಒಂದು ವಾಟರ್ ಫ್ಲೋ ಹಿಂಗಿದೆ. ಅದನ್ನು ದಾಟಿ ಹೋದ್ರೆ ಇನ್ನೂ ಚೆನ್ನಾಗಿದೆ ನೇಚರ್, ಆ ಕಡೆ ವ್ಯೂ. ಅಲ್ಲಿ ದಾಟ್ಕೊಂಡು ಹೋಗಕ್ಕೆ ಒಂದು ಬ್ರಿಡ್ಜ್ ತರಾನು ಇದೆ, ಚಿಕ್ಕ ಬ್ರಿಡ್ಜ್. ಏನೋ ಯಾರು ಅಷ್ಟು ಯೂಸ್ ಮಾಡಲ್ಲ, ಎಲ್ಲ ಲೋಕಲ್ ಪೀಪಲ್ಸ್ ಎಲ್ಲ ಯೂಸ್ ಮಾಡ್ತಾರೆ. ಎಲ್ಲ ನೋಡಿ ಚೆನ್ನಾಗಿದೆ ಅಂತಂದ್ರೆ ಇವ್ರು ರಾಹುಲ್ ಮತ್ತೆ ಮನೆ ಬೋಡಾಕ್ತಾರೆ. ನಾವ್ ಆ ಕಡೆ ಹೋಗೋಣ ಅಂತ ಗ್ರಿಲ್ಲೆಲ್ಲ ಹತ್ತಿ ಮುರ್ದಾಕಿ ಅದೆಲ್ಲ ಬಿಸಾಕಿ ಕಿತ್ತಾಕಿ ಹೋಗ್ತೀವಿ ಅಂತ ಹೋಗ್ತಾರೆ. ಸರಿ ಇನ್ನೇನು ಹೋಗ್ತಾರಲ್ಲ ಅಂತ ಅನ್ಬಿಟ್ಟು ನಮ್ಮ ಫ್ರೆಂಡ್ಸ್ ಹೇಳಿ ಬರ್ತೀನಿ ಅಂತ ಹೇಳ್ತೀನಿ. ಹೇಳೋ ಅಷ್ಟರಲ್ಲಿ ಅವರು, ಇಲ್ಲ ನಾನು ಟೈಮ್ ಆಯ್ತು ನಮ್ಮಿಬ್ಬರಿಗೆ, ಹೋಗ್ತೀವಿ,
ನಿನ್ ಫ್ರೆಂಡ್ಸ್ ಬಂದವ್ರೆ ನಿನ್ ಗರ್ಲ್ ಫ್ರೆಂಡ್ ಬಂದವ್ರೆ ನೀನ್ ಹೋಗು ಎಂಜಾಯ್ ಮಾಡು ಅಂತ ಹೇಳ್ಬಿಡ್ತಾರೆ. ಓ ಅವ್ರು ಹೆಂಗ್ ಹೋಗ್ತಾರೆ ನಾನು ಕೇಳಿಲ್ಲ. ಹ್ಮ್ ಸರಿ ಅಂತ ಬಾಯ್ ಬಾಯ್ ಟಾಟಾ ಅಂದ್ಬಿಟ್ಟು ನಾನು ಕಾರ್ಗೆ ತಗೊಂಡ್ ಸರಿ ಬನ್ನಿ ಕಾರ್ ಇದೆ ನಮ್ಮ ಹತ್ರ ಹೋಗೋಣ ಅಂತ ಇಷ್ಟೇ ಬ್ರಿಡ್ಜ್ ಕಾರ್ಗಿಂತ ಚಿಕ್ಕದಿದೆ ಬ್ರಿಡ್ಜು, ಅದ್ರ ಮೇಲೆ ಹೋಗ್ತಾ ಇದೆ ಗಾಡಿ. ಹೆಂಗ್ ಹೋಗ್ತಾ ಇದೆ ನಾನು ಹೆಂಗ್ ಓಡಿಸ್ತಾ ಇದೀನಿ ಗೊತ್ತಿಲ್ಲ, ಒಟ್ನಲ್ಲಿ ಹೋಗ್ತಾ ಇದೆ. ನಾವ್ 5 ಜನ ಹೋಗ್ತಾ ಇದೀವಿ. ಅಲ್ಲಿ ರೀಚ್ ಆಗ ಆ ಲೇಕ್ ಎಲ್ಲ ದಾಟಿದ ತಕ್ಷಣ ಚೆನ್ನಾಗಿದೆ ವ್ಯೂ. ನೋಡ್ತಾ ಓಕೆ ಡ್ರೈವ್ ಮಾಡ್ತಾ ಹಂಗೆ ಹೋಗ್ತಾ ಸಾಂಗ್ ಹಾಕೊಂಡ್ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಆ ಗ್ರೀನ್ ಎಲ್ಲ ಖಾಲಿ ಆಗ್ತಾ ಬಂತು ನಿಧಾನಕ್ಕೆ. ಓಕೆ ಸಾರಿ ಎಲ್ಲಿಗ್ ಬಿಟ್ಟೆ ನಾನು, ಎಲ್ಲಿ ಸ್ಟಾಪ್ ಮಾಡಿದೆ? ಅದೇ ಗ್ರಾಸ್ ಇಂದ ಆಚೆ ಬಂದಂಗೆ ಡ್ರೈ ಲ್ಯಾಂಡ್ ಬರಕ್ ಸ್ಟಾರ್ಟ್ ಆಗತ್ತೆ. ಗ್ರಾಸ್ ಇಂದ ಆಚೆ ಗ್ರಾಸ್ ಕಮ್ಮಿ ಆಗಿ ಡ್ರೈ ಲ್ಯಾಂಡ್ ಬರಕ್ ಸ್ಟಾರ್ಟ್ ಆಗತ್ತೆ. ಫುಲ್ಲು ಮರಳು ಅದು ಇದು ಒಂಥರ ಖಾಲಿ ಡ್ರೈ ಪ್ಲೇಸ್, ಚೆನ್ನಾಗಿರಲ್ಲ. ಓಕೆ ಅಂತ ಹೋಗ್ತಾ ಇದ್ವಿ. ಹೈವೇ ತರ ಸಿಗುತ್ತೆ. ಸರಿ ಇನ್ನೇನಿಲ್ವಲ್ಲ ನಡ್ರಿ ರೋಡ್ ಸಿಕ್ತು, ಮೋಸ್ಟ್ಲಿ ಹಿಂಗೆ ಹೋಗ್ಬೋದೇನು, ಬೋರ್ಡ್ ಗಿಡ್ ಸಿಕ್ಕಿದ್ರೆ ತಗೊಂಡ್ ಮನೆಗೆ ಹೋಗೋಣ ರಿಟರ್ನ್ ಅಂತ ಓಡಿಸ್ಕೊಂಡು ಹೋಗ್ತಾ ಇರ್ತೀವಿ. ತುಂಬಾ ಹೊತ್ತಾಗತ್ತೆ. ಕಾರು ಅಷ್ಟು ಚೆನ್ನಾಗಿರೋ ಕಾರ್ ಏನಲ್ಲ, ಓಕೆ ಮೀಡಿಯಂ ಕಾರ್, ಸ್ವಲ್ಪ ನಾರ್ಮಲ್ ಸ್ಪೀಡ್ ಅಲ್ಲೇ ಹೋಗ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಒಂದು ವ್ಯಾನ್ ಬರುತ್ತೆ. ಆ ವ್ಯಾನ್ ಸ್ವಲ್ಪ ಫಾರಿನರ್ ಎಲ್ಲ ಕಿಡ್ನಾಪ್ ಮಾಡಕ್ ಇಟ್ಟಿರ್ತಾರಲ್ಲ ವ್ಯಾನ್, ಸ್ವಲ್ಪ ಆರ್ವಿ ತರ ಕ್ಯಾಂಪರ್ ವ್ಯಾನ್ ತರ ಅದು. ಆ ವ್ಯಾನು ಬಂದು ಸ್ಟಾಪ್ ಮಾಡತ್, ನಮ್ಗೆ ಹಾರ್ನ್ ಮಾಡ್ತಾ ಇರೋದು. ನಾನು ಸ್ಟಾಪ್ ಮಾಡ್ತೀನಿ, ವ್ಯಾನು ಸ್ಟಾಪ್ ಮಾಡ್ತೀನಿ. ನೋಡಿದ್ರೆ ಆ ಹುಡುಗಿ ಮ್ಯೂಸಿಯಂ ಅಲ್ಲಿ ಸಿಕ್ಕಿದ್ ಹುಡುಗಿ. ಅದೇ ನೀನ್ ಚೆನ್ನಾಗಿದೆ ಅಂತ ಹೇಳ್ದಲ್ಲ, ಚೆನ್ನಾಗೇ ಇದ್ರ ಅವಳು, ಹೇಳಿದ್ದಲ್ಲ ಚೆನ್ನಾಗೇ ಇದ್ಲು. ಆ ಹುಡುಗಿ ಬಂದಿ ಹೇಳಿದ್ಲು ಅಲ್ಲಿಂದ, ಮಾತಾಡಿಸ್ಲು. ನಿಂಗೆ ಮತ್ತೆ ಅನ್ಎಕ್ಸ್ಪೆಕ್ಟೆಡ್, ನಾನೇ ಫೋನ್ ಮಾಡೋಣ ಅಂತ ಅನ್ಕೊಂಡೆ, ಇಲ್ಲೇ ಸಿಕ್ಬಿಟ್ಟಿದೆ, ಆಯ್ತು ಬನ್ನಿ ಹೋಗೋಣ ಟ್ರಿಪ್ಪಿಗೆ ಈ ತರ. ನಾನ್ ಏನ್ ಸಡನ್ ಆಗಿ ಎಲ್ಲಿ ಏನ್ ಟ್ರಿಪ್ಪು ಅಂತಂದ್ರೆ, ಇದೆ ಈ ಗಾಡಿಯಲ್ಲಿ ಕರ್ಕೊಂಡು ಹೋಗ್ತೀವಿ ನಾವು. ಗಾಡಿನೇ ತುಂಬಾ ಡಿಫ್ರೆಂಟ್ ಇದೆ, ಲೈಕ್ ಫುಲ್ ಎಲ್ರು ಒಂದು 10-20 ಜನ ಇದಾರೆ ಅದ್ರಲ್ಲಿ. ಆಲ್ರೆಡಿ ಫುಲ್ ತುಂಬ್ಕೊಂಡ್ಬಿಟ್ಟಿದ್ದಾರೆ. ಪಾರ್ಟಿ ಮಾಡ್ತವ್ರೆ, ಸೌಂಡ್ ಇಟ್ಟಿದ್ದಾರೆ, ಹೋಗ್ತವ್ರೆ, ಹಾಡಾಡ್ತವ್ರೆ, ಎಂಜಾಯ್ ಮಾಡ್ಕೊಂಡು ಹೋಗ್ತವ್ರೆ. ನಾನ್ ಕೇಳಿದ್ದಕ್ಕೆ ಮತ್ತೆ ನಿಮ್ ಒಪಿನಿಯನ್ ಏನ್ ಕೇಳಲ್ಲ, ಯಾಕೆ ಕೇಳಲ್ಲ ಗೊತ್ತಿಲ್ಲ, ನಿಮ್ ಯಾರು ಸರಿ ಬನ್ನಿ ಹೋಗೋಣ ಅಂತಂದ್ರೆ, ಇಲ್ಲ ಸದ್ಯಕ್ಕೆ ಒಬ್ರಿಗೆ ಜಾಗ ಇದೆ, ನಿನ್ ಮಾತ್ರ ಬಾ ಅಂತ ಹೇಳಿದ್ನ. ನನ್ನ ಬಿಟ್ಟು ನಿನ್ನ ಮಾತ್ರ ಕರೀತಾಳೆ. ಕರೀತಾರೆ. ಯಾಕೆ ಚೆನ್ನಾಗಿರೋ ಹುಡುಗಿ. ನಾನ್ ಚೆನ್ನಾಗಿದ್ದೀನಿ ಅಂತ ಕರ್ದಿರಿ, ಅದು ಬೇರೆ. ನಾನು ಬೇಡ ಅಂತೀನಿ. ಹಾಗಾದ್ರೆ ನಿಮ್ ಜೊತೆ ಬಂದ್ಬಿಟ್ರು ನಾನು ಯಾಕೆ ಅಲ್ಲಿ ಹೋಗ್ಲಿ? ನಮ್ ಜೊತೆ ಬಂದಿರೋದಕ್ಕೆ, ಇಲ್ಲ ಅಂದ್ರೆ ಅವ್ರಿಗೆ ಕರೆದಿದ್ರೆ ಹೋಗ್ತಿದ್ದೆ. ಕನ್ಸಲ್ಲಿ ನಾನೇನ್ ನನ್ನ ಕಂಟ್ರೋಲ್ ಅಲ್ಲಿ ಏನಿಲ್ಲ, ಕನ್ಸ್ ಹೆಂಗ್ ಹೋಗುತ್ತೋ ನಾನು ಹಂಗೆ ಹೋಗ್ತೀನಿ. ಆಮೇಲೆ ಯೋಚನೆ ಮಾಡಿ, ಸರಿ ಇನ್ನೊಂದು ಗಾಡಿ ಬರುತ್ತೆ, ಕರೆಕ್ಟ್ ಆಗಿ 15 ಮಿನಿಟ್ಸ್ ಆದ್ಮೇಲೆ ಇನ್ನೊಂದು ಗಾಡಿ ಬರುತ್ತೆ, ಅದ್ರಲ್ಲಿ ಹತ್ಕೊಳ್ಳಿ, ಅದು ಖಾಲಿ ಬರುತ್ತೆ, ಅದು ನಮ್ ಗಾಡಿನೇ, ಅದು ನಾವು ಹೋಗ್ತಿರೋ ಜಾಗಕ್ಕೆ ಬರುತ್ತೆ ಅಂತ. ನಾವು ಸರಿ ಓಕೆ ಒಳ್ಳೇದಾಯ್ತಲ್ಲ, ಎಲ್ಲರೂ ಒಟ್ಟಿಗೆ ಹೋಗ್ತೀವಿ ಅಂತ ಅಂದ್ಬಿಟ್ಟು ಓಕೆ ಅಂತ ಅವ್ರು ಕಳಿಸ್ಬಾಯ್ ಅಂತ ಹೇಳಿ ಕಳಿಸ್ಬಿಡ್ತೀವಿ. ಸ್ವಲ್ಪ ಹೊತ್ತು ಹೋಗ್ತಾ ಇರ್ತೀವಿ ಆ ಗಾಡಿಯಲ್ಲಿ, ಮತ್ತೆ ಸೇಮ್ 15 ಮಿನಿಟ್ಸ್ ಆದ್ಮೇಲೆ ಅದೇ ಗಾಡಿ ಬರುತ್ತೆ. ಈ ಟೈಮ್ ಹತ್ಕೊಂಡ್ಬಿಡ್ತೀವಿ. ಒಬ್ಬ ಡ್ರೈವರ್ ಇರ್ತಾನೆ, ಒಂದು ಚಿಕ್ಕ ಹುಡುಗ, ಏನೊಂದು ಹೈಸ್ಕೂಲ್ ಹುಡುಗ ಡ್ರೈವರ್ ಓಡಿಸ್ತಾವನೆ. ಅಷ್ಟು ದೊಡ್ಡ ಗಾಡಿ ಹೆಂಗ್ ಓಡಿಸ್ತಾವನು ಗೊತ್ತಿಲ್ಲ, ಒಟ್ನಲ್ಲಿ ಓಡಿಸ್ತಾವನೆ. ಆ ಗಾಡಿ ಒಳಗಡೆ ಎಂಟರ್ ಆಗಿದ ತಕ್ಷಣ ಅದು ಆಚೆಯಿಂದ ನೋಡಕ್ ಎಷ್ಟು ಚಿಕ್ಕದಿದೆಯೋ ಅದಕ್ಕಿಂತ 10-20 ಟೈಮ್ಸ್ ದೊಡ್ಡದಾಗಿದೆ ಒಳಗಡೆ. ಕಾರ್ ಅಲ್ಲ, ಅದು ಒಂದು ವ್ಯಾನ್ ಒಳಗಡೆ ಆರ್ವಿ ತರ ಅದು. ಒಳಗಡೆ ಹೋದ್ರೆ ರೂಮ್ಸ್ ಇದೆ, ಗಾಡಿ ಒಳಗಡೆ ಫ್ರಿಡ್ಜ್ ಇದೆ, ಒಂದು ಚಿಕ್ಕ ಬಾರ್ ಸೆಟಪ್ ಇದೆ, ಎಲ್ಲ ಇದೆ, ಫುಲ್ ಎಂಜಾಯ್ ಮಾಡ್ಬೋದು. ಆ ಗಾಡಿಯಲ್ಲಿ ನಾವೇ ಇರೋದು, ಡ್ರೈವರ್ ಒಬ್ಬ, ನಾವ್ 2 ಜನ. ಫಸ್ಟ್ ಫ್ಲೋರ್ಸ್ ಎಲ್ಲ ಇದೆ, ಚಿಕ್ಕ ಫ್ಲೋರ್ಸ್ ಗಾಡಿ ಒಳಗಡೆ, ಕೆಳಗಡೆ ಬರಕ್ ಜಾರ್ಕೊಂಡೆಲ್ಲ ಬರ್ಬೋದು, ಹಂಗೆಲ್ಲ ಇದೆ ಆ ಚಿಕ್ಕ ವ್ಯಾನ್ ಒಳಗಡೆ. ಇಂಟ್ರೆಸ್ಟಿಂಗ್ ಆಗಿದೆ ಇರುತ್ತೆ. ಮೇಲಿಂದ ಇಳಿಬೇಕು ಅಂದ್ರೆ ಸರ್ ಅಂತ ಬರ್ಬೋದು ಕೆಳಗಡೆ. ಫ್ರಿಡ್ಜ್ ಒಳಗಡೆ ಎಲ್ಲ ಜ್ಯೂಸು, ತಿಂಡಿ, ಸ್ನಾಕ್ಸ್, ಫುಡ್ ಎಲ್ಲ ಇರುತ್ತೆ. ಫುಲ್ ಎಂಜಾಯ್. ಸ್ಪೀಕರ್ ಸಿಸ್ಟಮ್ ಎಲ್ಲ ಇರುತ್ತೆ, ಟಿವಿ ಎಲ್ಲ ಇರುತ್ತೆ, ಕುತ್ಕೊಂಡು ಸೋಫಾ ಎಲ್ಲ ಇರುತ್ತೆ, ಟಿವಿ ಎಲ್ಲ ನೋಡ್ಬೋದು. ಎಲ್ಲರೂ ಫುಲ್ ಎಂಜಾಯ್. ನಾವು ತಿನ್ನೋದು ಏನು, ಸಾಂಗ್ ಆಡೋದೇನು, ಡ್ಯಾನ್ಸ್ ಆಡೋದೇನು, ಡ್ಯಾನ್ಸ್ ಫ್ಲೋರ್ ಎಲ್ಲ ಇರುತ್ತೆ ಚಿಕ್ಕದು, ಅದ ಮಾಡೋದೇನು. ಹೋಗ್ತಾ ಇರ್ತೀವಿ. ಅವ್ನು ಹೋಗ್ತಾ ಒಂದ್ ರೌಂಡ್ ಓಡಿಸ್ತೀನಿ ಕೊಡು ಅಂತಂದ್ರೆ ಹುಡುಗನು ಕೊಟ್ಬಿಡ್ತಾನೆ. ಓಡ್ಸಕ ಓಡಿಸ್ತೀನಿ ಆ ವ್ಯಾನ್. ನಾನು ಸ್ವಲ್ಪ ಹೊತ್ತು ಅವ್ನು ಮಲ್ಕೊಂಡ್ಬಿಡ್ತಾನೆ, ಟೈರ್ಡ್ ಆಗಿದೆ ನಂಗೆ, ನೀವು ಓಡಿಸಿ. ಲೈಸೆನ್ಸ್ ಇದೆಯಾ? ಆ ಹುಡುಗಂಗೆ ಇರ್ಲಿಲ್ವೇನೋ. ಓಕೆ ಹೇಳು. ಅದು ಪ್ರೈವೇಟ್ ವೆಹಿಕಲ್, ಲೈಸೆನ್ಸ್ ಇದೆ, ಪ್ರೈವೇಟ್ ವೆಹಿಕಲ್, ಅದು ಓಡಿಸಬಹುದು ನಾನು. ಹೋಗ್ತಾ ಒಂದು ಹೇಳ್ತಾನೆ, ಒಂದು ಲ್ಯಾಂಡ್ ಮಾರ್ಕ್ ಮರ್ತೋಗಿದೆ, ಒಂದು ಲ್ಯಾಂಡ್ ಮಾರ್ಕ್ ಇರುತ್ತೆ, ಲ್ಯಾಂಡ್ ಮಾರ್ಕ್ ಬಂದಾಗ ಎಬ್ಬರಿಸಿ, ಆವಾಗಿಂದ ನಾನು ಓಡಿಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಓಕೆ ಅಲ್ಲಿವರೆಗೂ ಬರುತ್ತೆ, ಲ್ಯಾಂಡ್ ಮಾರ್ಕ್ ಬಂದ್ಮೇಲೆ ಓಡಿಸ್ಕೊಂಡು ಹೋಗ್ತೀವಿ. ಒಂದು ತುಂಬಾ ದೊಡ್ಡದು ಬಿಲ್ಡಿಂಗ್. ಅದು ಎಷ್ಟು ದೊಡ್ಡದು ಅಂದ್ರೆ ಅದು ಲೆಕ್ಕ ಹಾಕಕ್ಕೆ ಆಗಲ್ಲ, ಅಷ್ಟು ದೊಡ್ಡದು ಬಿಲ್ಡಿಂಗ್. ಒಂದು ಟೆಕ್ ಪಾರ್ಕ್ ಎಷ್ಟು ದೊಡ್ಡದಿರುತ್ತೆ ಅಷ್ಟು ದೊಡ್ಡದೇ ಆ ಬಿಲ್ಡಿಂಗ್.
ಅದು ಒಂದು ಹೋಟೆಲ್ ಅದು. ಓಕೆ. ಆ ಹೋಟೆಲ್ಗೆ ಹೋಗಿರ್ತೀವಿ. ಇವ್ರು ಆ ಹುಡುಗಿ ಅವರು ಆ ವ್ಯಾನ್ ಅಲ್ಲಿ ನಮ್ಗಿಂತ ಮುಂಚೆ ಹೋದ್ರಲ್ಲ ಅವರೆಲ್ಲ ಅದೇ ಇರ್ತಾರೆ ಅಲ್ಲೇ. ಚೆನ್ನಾಗಿರೋ ನಿನ್ ಹುಡುಗಿ. ಹಾ, ಅವರೆಲ್ಲ ಇರ್ತಾರೆ. ಅವರು ಅವ್ರ ಫ್ರೆಂಡ್ಸು ಎಲ್ಲ ಇರ್ತಾರೆ. ಇದ್ದ ತಕ್ಷಣ ವೆಲ್ಕಮ್ ಮಾಡ್ತಾರೆ. ಬನ್ನಿ, ನಾವ್ ಇಲ್ಲೇ ರೆಸ್ಟ್ ತಗೊಂತೀವಿ, ಇಲ್ಲಿ ಸ್ವಲ್ಪ ರೆಸ್ಟ್ ತಗೋಬಿಟ್ಟು ನೆಕ್ಸ್ಟ್ ಬೇರೆ ಕಡೆ ಹೋಗ್ತೀವಿ. ಟ್ರಿಪ್ ಇನ್ನು ಸ್ಟಾರ್ಟ್ ಅಷ್ಟೇ, ಇಲ್ಲಿಂದ ಸ್ಟಾರ್ಟ್ ಅಷ್ಟೇ, ಇನ್ನು ಎಲ್ಲ ಇದೆ, ಬನ್ನಿ ನೀವು ಒಂದು ರೂಮ್ ತಗೊಳ್ಳಿ, ರೂಮ್ಸ್ ತಗೋಬಿಟ್ಟು ನೀವು ಚಿಲ್ ಮಾಡಿ ಅಂತ ಹೇಳ್ತಾರೆ. ನಾನ್ ಸರಿ ಅಂತ ಹೋಗ್ತೀನಿ. ಎಲ್ರು ಹೋಗಿದ ತಕ್ಷಣ ಪಟ 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 ಅಂತ ರೂಮ್ಸ್ ತಗೋಬೇಕು, ಕೀ ತಗೊಂಡ್ಬಿಡ್ತಾರೆ, ರೂಮ್ಗೆ ಹೋಗ್ಬಿಡ್ತಾರೆ. ಹೆಂಗೆ ಅಂತಂದ್ರೆ ಅವರೆಲ್ಲ ಆಲ್ರೆಡಿ ಬರ್ತಿದ್ರು ಮುಂಚೆನೆ, ಯಾವಾಗ್ಲೂ ಬರೋರು, ರೆಗ್ಯುಲರ್ಸ್ ಅವರೆಲ್ಲ. ಓಕೆ, ನಾ ಫಸ್ಟ್ ಟೈಮ್ ಹೋಗಿರೋದು. ಹೌದು. ಅವರು ಯಾವ ರೂಮ್ಸ್ ತಗೋತಾರೋ ಅದೇ ರೂಮ್ಸ್ ಪ್ರತಿ ಟೈಮ್ ತಗೋತಾರೆ. ಓಕೆ. ಎವ್ರಿ ಟೈಮ್ ಯಾರು ಯಾವ್ಯಾವ ರೂಮ್ಸ್ ಹೋಗಿರ್ತಾರೋ ಅದೇ ರೂಮ್ಸ್ ತಗೊಂಡಿರ್ತಾರೆ. ನಮ್ಗೇನ್ ಗೊತ್ತಿಲ್ವಲ್ಲ, ರೂಮ್ ತಗೊಳ್ಳೋರಲ್ಲೇ ಕನ್ಫ್ಯೂಷನ್. ಇನ್ನು ಒಳಗಡೆ ಹೋದ್ರೆ 1000 ಫ್ಲೋರ್ಸ್ ಇರತ್ತೆ, 1000 ರೂಮ್ಸ್ ಇರತ್ತೆ, ಇಲ್ಲಿ ಹೋಗೋದು ಅಂತಾನೆ ಕನ್ಫ್ಯೂಷನ್. ಇಷ್ಟು ದೊಡ್ಡದು ನೋಡಿದ ತಕ್ಷಣ ಓ ಹಿಂಗಿದೆ ಹಂಗ್ ಹೋಗ್ತೀನಿ ಹಿಂಗ್ ಹೋಗ್ತೀನಿ ಅಂತ ನೀನು ನಾನು ಒಂದ್ ಕಡೆ ಹೋಗ್ತೀವಿ, ಹುಡುಕ್ತಿವಿ. ಇವರು ವಿನಯಣ್ಣ ಅವ್ರ ಒಂದ್ ಕಡೆ ಹೋಗ್ಬಿಡ್ತಾರೆ, ರಾಹುಲ್ ಮಣಿ ಒಂದ್ ಕಡೆ ಹೋಗ್ಬಿಡ್ತಾರೆ. ರಾಹುಲ್ ಮಣಿ ಆಗ್ಲೇ ಹೋಗಿದ್ರಲ್ಲ ಲೇಕ್ ಹತ್ರ ಆಟ ಆಡಕ್ಕೆ, ಬಂದ್ರ ಮತ್ತೆ ಅವರು ನಮ್ ಜೊತೆನೆ ಬಂದ್ರು, ಅವ್ರೇನು ಹೋಗಿಲ್ಲ. ನಾನ್ ಕಾರ್ ತಂದಿದ ತಕ್ಷಣ ಕಾರ್ ಹತ್ತಿದ್ರು ಅವ್ರು. ಅವ್ರ ಬಗ್ಗೆ ಟಾಪಿಕ್ ಬಂದಿರಲ್ಲ, ನಾವು ಹೋಗ್ಬಿಟ್ಟಿದ್ದಾರೆ ಅನ್ಕೊಂಡೆ. ಇಲ್ಲ, ಎಲ್ರು ಒಟ್ಟಿಗೆ ಇದೀವಿ ನಾವು. ಆ ಬಿಲ್ಡಿಂಗ್ ಒಳಗಡೆ ಹೋಗ್ತಾನೆ ಇದೀವಿ. ರೂಮ್ಸ್ ಯಾವ್ದು ಹೆಂಗ್ ತಗೊಳೋದು ಅಂತಾನು ಗೊತ್ತಿಲ್ಲ. ಅಲ್ಲಿ ರಿಸೆಪ್ಷನ್ ಇಲ್ಲ, ಏನಿಲ್ಲ. ಅವ್ರ ಪಾಡಕ್ಕೆ ಅವ್ರಿಗೆ ಹೆಂಗ್ ಕೀ ಬಂತು ಗೊತ್ತಿಲ್ಲ, ಎಲ್ಲ ಹೋದ್ರು. ಮತ್ತೆ ನಾನು ನೋಡ್ತಾ ಇದ್ದೀನಿ ಏನಾಗುತ್ತೆ ಅಂತ. ಅಲ್ಲಿ ನೋಡಿದ್ರೆ ಆ ಹುಡುಗಿ ಒಂದು ರೂಮಲ್ಲಿ ಇರ್ತಾಳೆ. ನಾನು ನೋಡಿದೆ, ವಿಂಡೋ ಇಂದ ಹಿಂಗ್ ನೋಡಿರ್ತೀನಿ, ಹುಡುಗಿ ಇರೋದು. ಓಕೆ, ಡೌಟ್ ಕೇಳ, ಎಲ್ಲಿಗೋದ್ರು ಆ ಹುಡುಗಿ ಸಿಗ್ತಾಳ? ಅದೇ ಗೊತ್ತಿಲ್ಲ ನನಗೂ. ಆ ಹುಡುಗಿ ಏನೋ ಬರ್ತಾಳೆ, ನನಗೆ ಗೊತ್ತಿಲ್ಲ ಯಾಕೆ ಬರ್ತಾಳೆ ಅಂತ. ಅವಳು ಅವಾಗ ಬರ್ತಾಳೆ. ಅವ್ಳಿಗೆ ನೋಡಿ ಕೇಳ್ತೀನಿ, ಬಾಗ್ಲು ತರ್ತೀನಿ, ಕೇಳ್ತೀನಿ ಏನದು, ಹೆಂಗೆ ರೂಮ್ ಸೆಲೆಕ್ಟ್ ಮಾಡೋದು, ಹಂಗೆ ಹಿಂಗೆ ಅಂತ. ಓಕೆ, ನೀನ್ ಫಸ್ಟ್ ಟೈಮ್ ಬಂದಿದ್ಯಲ್ಲ, ಹೋಗ್ಲಿ ಒಳಗಡೆ ಬಾ ಅಂತ ಕರೀತಾಳೆ. ನೀನು ನಾನು ಒಳಗಡೆ ಹೋಗ್ತೀವಿ. ಒಳಗಡೆ ಹೋಗಿದ ತಕ್ಷಣ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇರ್ತೀವಿ. ಒಳಗಡೆ ವಾಶ್ರೂಮ್ ಒಳಗಡೆ ಹೋಗ್ತಾರೆ. ಸರಿ, ವಾಶ್ರೂಮ್ ಹೋಗಿದ್ದಾಳಲ್ಲ, ಬರ್ತಾಳೆ, ಸ್ನಾನ ಮಾಡ್ಕೊಂಡು ಏನೋ ಮಾಡ್ಕೊಂಡು ಬರ್ತಾರೆ ಅಂತ ವೆಯ್ಟ್ ಮಾಡ್ತಾ ಇದ್ರೆ ತುಂಬಾ ಗೊತ್ತಾಯ್ತು, ಬರ್ಲೇ ಇಲ್ಲ. ನನಗೆ ಆಲ್ರೆಡಿ ಈ ತರ ಎಲ್ಲ ವಿಚಿತ್ರ ಅಂತ ಅನಿಸಿ ಡೌಟ್ ಬಂತು. ಸರಿ, ವೆಯ್ಟ್ ಮಾಡಿ ತುಂಬಾ ಹೊತ್ತಾಗೋಯ್ತು. ಏನೇನೋ ಸೌಂಡ್ ಬರ್ತಾ ಇತ್ತು ವಾಶ್ರೂಮ್ ಇಂದ. ಏನಿದು ಅಂತ ಹೋಗಿ ನೋಡಿದ್ರೆ, ವಾಶ್ರೂಮ್ ಏನು ಅದು ಕ್ಲೋಸ್ ಗೀಸ್ ಏನ್ ಮಾಡಿರಲ್ಲ. ಒಳಗೆ ಹೋಗಿ ನೋಡಿದ್ರೆ ಹಾಲಿವುಡ್ ಸೆಲೆಬ್ರಿಟಿ ಜೆನಿಫರ್ ಆನಿಸ್ಟನ್ ಇರ್ತಾರೆ. ಅದ್ಯಾರು? ಅದೊಬ್ರು ಸೆಲೆಬ್ರಿಟಿ, ಒಂದು ಆಕ್ಟ್ರೆಸ್. ಕೆಲವೊಂದು ಇದು ಅದು ಮರ್ಡರ್ ಫ್ಯಾಮಿಲಿನ, ಟೂರಿಸ್ಟ್ ಫ್ಯಾಮಿಲಿನ ಯಾವುದೋ ಇದೆ, ಮೂವಿ ಮತ್ತೆ ಫ್ರೆಂಡ್ಸ್ ಸೀರೀಸ್ ಅಲ್ಲೆಲ್ಲ ಆಕ್ಟ್ರೆಸ್ ಇದ್ದಾರೆ. ಬಟ್ ಏಜ್ ಆಗಿದೆ. ಸೀರೀಸ್ ಅಲ್ಲಿ, ಮೂವಿಯಲ್ಲಿ ಬರೋ ಅಷ್ಟೆಲ್ಲ ಹೆಂಗಾಗಿಲ್ಲ, ಸ್ವಲ್ಪ ಏಜ್ ಆಗಿದೆ. ಅವ್ರು ಇದ್ದಾರೆ. ನಾನ್ ಶಾಕ್ ಫುಲ್. ಏನ್ ನಡೀತಾ ಇದೆ ಅಂತ ನನಗೆ ಟೆನ್ಷನ್ ಆಗೋಯ್ತು. ಏನಿದೆ ಅಂದ್ರೆ ಒಂದು ಬಾತ್ ಟಬ್ ಇರತ್ತೆ, ದೊಡ್ಡ ಬಾತ್ ಟಬ್. ಬಾತ್ ಟಬ್ ಅಲ್ಲಿ ಹಾಟ್ ವಾಟರ್ ಇರುತ್ತೆ, ಬಬಲ್ಸ್ ಎಲ್ಲ ಇರುತ್ತೆ, ಏನೋ ಅಂತ ಕುದಿತಾ ಇರತ್ತೆ. ನೋಡಿದ್ರೆ ಆ ಬಾತ್ ಟಬ್ ಅಲ್ಲಿ ಯಾರಿಬ್ರು ಕುತ್ಕೊಂತಾರೋ ಅವರಿಬ್ರು ಲೈಫ್ಸ್ ನ ಸ್ವಾಪ್ ಮಾಡ್ಕೊಂಡು ಲೈಫ್ ಲಿವ್ ಮಾಡ್ಬೋದು. ಈಗ ನೀನು ನಾನು ಕೂತ್ಕೊಂಡ್ರೆ ಅದ್ರಲ್ಲಿ ಕೂತಿರೋವರೆಗೂ ನನ್ ಬಾಡಿ ಒಳಗಡೆ ನೀನು, ನಿನ್ ಬಾಡಿ ಒಳಗಡೆ ನಾನು ಹೋಗ್ಬಿಟ್ಟಿರ್ತೀವಿ. ಆ ಮೆಮೊರೀಸು, ನಾವ್ ಹೆಂಗ್ ಲೈಫ್ ಲೀಡ್ ಮಾಡಿದ್ವಿ, ನೆನಪು ಎಲ್ಲದು ನಮಗೆ ಫೀಲ್ ಆಗತ್ತೆ. ಫಿಸಿಕಲಿ ಟು ಎಮೋಷನಲಿ, ಮೆಂಟಲಿ, ಸೈಕಲಾಜಿಕಲಿ ಎಲ್ಲ ಫೀಲ್ ಆಗತ್ತೆ. ಎಲ್ಲಾನು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಆ ಹುಡುಗಿ ಅದಕ್ಕೆ ನಾನು ಇಲ್ಲ, ಈ ಟೈಮ್ ಇಲ್ಲಿ ಬಂದಿದ್ದೀನಲ್ಲ, ಇದು ಈ ಹೋಟೆಲ್ ಅಲ್ಲಿ ಮಾತ್ರ ಮಾಡಕ್ ಆಗತ್ತೆ ಈ ತರ. ಅದಕ್ಕೆ ನಾನು ಇವತ್ತು ಸಡನ್ ಆಗಿ ಇವ್ರು ಸಿಕ್ಕಿದ್ರು, ಇವ್ರನ್ನ ಮಾತಾಡಿಸಿ ಫ್ರೆಂಡ್ ಮಾಡ್ಕೊಂಡು ಇವ್ರ ಲೈಫ್ ಹೆಂಗಿರುತ್ತೆ, ಸೆಲೆಬ್ರಿಟಿ ಅಲ್ವಾ, ಹಾಲಿವುಡ್ ಸೆಲೆಬ್ರಿಟಿ, ಇವ್ರ ಬಗ್ಗೆ ನೋಡೋಣ ಅಂತ ನನಗೆ ಫುಲ್ ಕನ್ಫ್ಯೂಷನ್ ಆಗೋಯ್ತು. ಸರಿ, ಓಕೆ, ನೀವು ಮಾಡ್ಕೊಳ್ಳಿ, ನಾವು ಹೋಗ್ತೀವಿ, ನಮ್ಗೊಂದು ನಾರ್ಮಲ್ ರೂಮ್ ಕೊಟ್ಬಿಡಿ ಸಾಕು, ನಂಗೆ ಯಾಕೋ ಇದು ತುಂಬಾ ತಲೆ ಕೆಡ್ತಾ ಇದೆ ನನಗೆ, ಅಥವಾ ನಾವು ಮನೆಗೆ ಹೋಗ್ಬಿಡ್ತೀವಿ, ಬಿಟ್ಬಿಡಿ ಅಂತಂದ್ರೆ, ಇಲ್ಲ ಬರ್ತೀನಿ, ಏನ್ ಟೆನ್ಷನ್ ತಗೋಬೇಡ, ಇದೆಲ್ಲ ಕಾಮನ್, ನಾವು ಮಾಡ್ತೀನಿ, ನಿಂಗೆ ಫಸ್ಟ್ ಟೈಮ್ ನೋಡ್ತಾ ಇದೆಯಲ್ಲ, ಹಿಂಗ ಅನಿಸ್ತಾ ಇದೆ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಈ ಆಕ್ಟ್ರೆಸ್ ನ ಕಳಿಸ್ಬಿಡ್ತಾರೆ. ಕಳಿಸ್ಬಿಟ್ಟು ಬನ್ನಿ ನನ್ನ ಜೊತೆ ಅಂತ ಕೈ ಹಿಡ್ಕೊಂಡು ಎಳ್ಕೊಂಡು ಹೋಗೋದು. ಇಬ್ಬರದು ಹೋಗ್ತಾ ಇದೀವಿ. ಇನ್ನೊಂದು ರೂಮ್ ಬಂತು. ಆ ರೂಮ್ ನಾಕ್ ಮಾಡ್ರೆ ಹುಡುಗಿ ಅವ್ರ ಫ್ರೆಂಡ್, ಇನ್ನೊಂದು ಹುಡುಗಿ ಹೋಗ್ಬಿಟ್ಟು ಏನ್ ಮಾಡ್ತಾ ಇದೀಯ ಅಂತಂದ್ರೆ, ಇದೇ ನಮ್ಮ ಫ್ರೆಂಡ್ ಹೇಳಿದ್ನಲ್ಲ ಅಂತೆಲ್ಲ ಇಂಟ್ರೊಡ್ಯೂಸ್ ಮಾಡಿಸಿ ಮತ್ತೆ ಬಾತ್ರೂಮ್ಗೆ ಹೋದ್ರು. ಆ ಹುಡುಗಿ ನೋವು ಮಾಡ್ತಾ ಇದೆ. ಬಾತ್ ಟಬ್ ಒಳಗಡೆ ನೀರು, ಬಬಲ್ಸು, ಕುದಿತಾ ಇರೋದು, ಹೊಗೆ ಬರ್ತಾ ಇರೋದು, ಏನೇನೋ ಮಾಡ್ತಾ ಇದೆ. ಅದಕ್ಕೆ ನಾನ್ ನೋಡಿದೆ, ಏನ್ ಮತ್ತೆ ಇಲ್ಲಿ ಕರ್ಕೊಂಬಂದಿದ್ದೀರಾ, ನಮ್ಮನ್ನ ಎಲ್ಲಾರು ಬಿಟ್ಬಿಡಿ, ಏನು ಸೆಟಲ್ಮೆಂಟ್ ಮಾಡಿ ಅಂತ ಕೇಳ್ತೀನಿ. ಕೇಳಿದಕ್ಕೆ ಏನಿಲ್ಲ, ಎಕ್ಸ್ಪೀರಿಯನ್ಸ್ ಮಾಡು ನೀನ್ ಒಂದ್ಸಲ, ನಿನ್ ಗೊತ್ತಾಗತ್ತೆ, ಇನ್ ಟೆನ್ಷನ್ ಆಗಿದೆಯಲ್ಲ, ಎಕ್ಸ್ಪೀರಿಯನ್ಸ್ ಮಾಡು, ಗೊತ್ತಾಗುತ್ತೆ ಅಂತ ಹೇಳಿದ್ದಕ್ಕೆ ನಾನ್ ಬೇಡ ಅಂದ್ರೆ, ನೀನು ಫುಲ್ ಇಂಟ್ರೆಸ್ಟಿಂಗ್, ನಿನ್ಗೆ ಈ ತರ ಇದೆ ಅಂತ ಫುಲ್ ಇಂಟ್ರೆಸ್ಟ್ ತಗೊಂಡ್ಬಿಟ್ಟು, ಏನಾದ್ರು ಹೊಸ ವಿಷಯ ಇದೆ, ಕ್ಯೂರಿಯಾಸಿಟಿ ವಿಷಯ ಇದೆ ಅಂದ್ರೆ ನಂಗೆ ಕ್ಯೂರಿಯಾಸಿಟಿ ಇದು ವಿಚಿತ್ರ ವಿಷಯ ಇದು.
ನೀನು ಹೋಗ್ತೀನಿ ನಾನು ಟ್ರೈ ಮಾಡ್ತೀನಿ ಅಂತ ಹೇಳ್ತೀನಿ. ನಾನು ಬೇಡ ಬೇಡ ಅಂತ ಎಷ್ಟು ಹೇಳಿದ್ರು ಬೇಡ ಅಂದ್ರು ಕೇಳಿಲ್ಲ. ಹೋಗ್ತೀನಿ ನಾನು ಅಂತ ಹೋಗಿ ಬಾತ್ ಟಬಲ್ 3 ಜನ ಕುತ್ಕೊಂತೀರ. 3 ಜನ ಒಟ್ಟಿಗೆ? ದೊಡ್ಡ ಬಾತ್ ಟಬ್. ಓಕೆ ಓಕೆ. ಹೋಗಿ ಕುತ್ಕೊಂಡ್ಬಿಟ್ಟು ತುಂಬಾ ಹೊತ್ತಾಗೋಗತ್ತೆ. 10 ಮಿನಿಟ್ 15 ಮಿನಿಟ್ 20 ಮಿನಿಟ್ಸ್ ಆಗೋಯ್ತು. ಏನ್ ಮಾಡ್ತಿರ್ತೀಯ? ನಾನ್ ನೋಡ್ತಾನೆ ಇರ್ತೀನಿ, ಇನ್ನೇನ್ ಮಾಡ್ಲಿ. ನೀವು 3 ಜನ ಹಿಂಗ್ ಹೋಗಿ ಕುತ್ಕೊಂಡು ಆರಾಮಾಗಿ ಚಿಲ್ ಮಾಡ್ತಾ ಇದೀರ ಸೈಲೆಂಟ್ ಆಗಿ. ನಾನ್ ನೋಡ್ತಾ ಇದೀನಿ. ಓಕೆ ಎದ್ದು ಬರ್ತೀವಿ, ಸ್ವಲ್ಪ ಹೊತ್ತು ಆದ್ಮೇಲೆ ಎದ್ದು ಬರ್ತೀರಾ ಎಲ್ರು. ಎಲ್ಲ ಫುಲ್ಲು ಪೀಸ್ಫುಲ್ ಮೈಂಡ್, ಫುಲ್ ಏನೋ ಸಾಧಿಸ್ದಂಗ್ ಸ್ಯಾಟಿಸ್ಫ್ಯಾಕ್ಷನ್ ಇಂದ ಎದ್ದು ಬರ್ತೀರ ಬಾತ್ ಟಬ್. ನಾನ್ ಕೇಳ್ತೀನಿ ಏನಾಯ್ತು ನೀನ್ ಮಾತಾಡೋದೇ ಇಲ್ಲ. ಫುಲ್ ಒಂಥರ ಪೀಸ್ಫುಲ್ ಮೈಂಡ್ ಇರುತ್ತೆ. ಒಂದ್ ನಿಮಿಷ ರೀ, ಡ್ರೀಮಲ್ಲಿ ನಾನು ಎಲ್ಲಿ ಮಾತಾಡಿದ್ದೆ ಅಂತ. ಮಾತಾಡಿಲ್ಲ, ಯಾಕೆ ಗೊತ್ತಿಲ್ಲ. ಬಟ್ ಬಾತ್ ಟಬ್ ಇಂದ ಬಂದ್ಮೇಲೆ ಇನ್ನು ಉಳುಕು ಇಲ್ಲ ಪಳಕು ಇಲ್ಲ, ಏನಿಲ್ಲ. ಉಸಿರು ಕೂಡ ಆಡಲ್ಲ. ಅಷ್ಟು ಉಸಿರಾಡೋದು ಸೌಂಡ್ ಬರಲ್ಲ, ಅಷ್ಟು ಸೈಲೆಂಟ್ ಆಗಿರ್. ನನಗೆ ಟೆನ್ಷನ್ ಸ್ಟಾರ್ಟ್. ಫುಲ್ ಹಿಂದೆ ಸೌಂಡ್, ಮ್ಯೂಸಿಕ್ ಓಡ್ತಾ, ಆಕ್ಷನ್ ಸ್ಟಾರ್ಟ್. ಇವಾಗ ಆ ತರ ಅನ್ನಿಸ್ತು, ಏನೋ ಆಗ್ತಾ ಇದೆ ಅಂತ. ನೀನ್ ಕೇಳ್ತೀವಿ, ಎಷ್ಟು ಕೇಳಿದ್ರು ನೀನ್ ಹೇಳಲ್ಲ. ನೀನೇನೋ ನನ್ನ ಒಳಗಡೆ ಏನೋ ಚೇಂಜ್ ಆಗಿದೆ. ಫುಲ್ ಫಿಲಾಸಫಿಕಲ್ ಮಾತಾಡಕ್ ಸ್ಟಾರ್ಟ್ ಸ್ಟಾರ್ಟ್ ಮಾಡ್ತೀಯ. ಅಂದ್ರೆ ಜಾಸ್ತಿ ಮಾತಾಡಲ್ಲ, ಇಷ್ಟೇ. ನನ್ನಲ್ಲಿ ಏನೋ ಚೇಂಜ್ ಆಗಿದೆ, ಏನೋ ಲೈಫ್ ಅಂದ್ರೆ ಏನು ಗೊತ್ತಾಯ್ತು, ಬೇರೆಯವ್ರ ಲೈಫು ಹಿಂಗೆ ಬೇರೆಯವ್ರ ಕಣ್ಣಲ್ಲಿಂದ ಇನ್ನೊಬ್ರು ನೋಡ್ಬೇಕು ಅಂತ ಏನೇನೋ ಹೇಳ್ತಾ ಇರ್ತೀಯ. ನಾನ್ ಅವರಿಬ್ರು ಚೆನ್ನಾಗಿ ಫುಲ್ ಪೀಸ್ಫುಲ್ ಆಗಿ ಹಿಂಗಿತ್ತು, ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು, ಹಂಗೆ ಹಿಂಗೆ ಅಂತ ಮಾತಾಡ್ತಾ ಇರ್ತಾರೆ. ನೀನ್ ಆ ಟ್ರಾನ್ಸ್ ಅಲ್ಲೇ ಇರ್ತೀಯ. ನನಗೆ ಟೆನ್ಷನ್ ಆಯ್ತು. ಈಗ ಏನ್ ಮಾಡೋದು ಏನ್ ಗೊತ್ತಿಲ್ಲ. ನೀನ್ ಅಲ್ಲಿಂದ ಬರ್ತಾ ಇಲ್ಲ, ಅಲ್ಲೇ ಇದ್ಯಾ. ಓಕೆ, ನೆಕ್ಸ್ಟ್ ಇನ್ನೊಂದ್ಸ ಟ್ರೈ ಮಾಡೋಣ, ಬೇರೆ ಯಾರು ಕರ್ಕೊ ಬನ್ನಿ, ಅವ್ರ ಲೈಫ್ ಲೀವ್ ಮಾಡಿ ನೋಡೋಣ ಅಂತ. ನಾನಾಗ ಓಕೆ ಏನ್ ಮಾಡೋದು ಗೊತ್ತಿಲ್ಲ, ಫಸ್ಟ್ ಹೋಗಿ ಅವ್ರಿಬ್ರು 3 ಜನ ಹುಡುಕ್ತೀನಿ, ಆಮೇಲೆ ಬಂದು ನಿನ್ನ ಕರ್ಕೊಂಡು ಹೋಗೋಣ, ಏನೋ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ, ಏನೋ ಮಾಡೋಣ ಅಂತ ಹೋಗಿ ಅವ್ರನ್ನ ಹುಡ್ಕಕ್ ಹೋಗ್ತೀನಿ. ನೋಡ್ತೀನಿ ಯಾವ್ದೋ ಬಾಲ್ಕನಿ ತರ ಒಂದು ಚಿಕ್ಕ ಪ್ಯಾಸೇಜ್ ಬರುತ್ತೆ. ಪ್ಯಾಸೇಜ್ ಇಂದ ಓಡ್ಕೊಂಡು ಹೋದ್ರೆ ನಾನು ಅಲ್ಲೇ ಬಿಟ್ಟು ಹೋಗ್ಬಿಡ್ತೀನಿ. ನೀನ್ ಅಲ್ಲೇ ಇರ್ತೀಯ. ಡೋರ್ ಲಾಕ್ ಮಾಡ್ಬಿಟ್ಟು ಹೋಗ್ತೀನಿ, ನೀನ್ ಎಲ್ಲೂ ಓಡಕ್ಬಾರ್ದು ಆಚೆ ಅಂತ. ಡೋರ್ ಲಾಕ್ ಮಾಡ್ಬಿಟ್ಟು ಹೋಗ್ತಾ ಇರ್ತೀನಿ. ಚಿಕ್ಕ ಪ್ಯಾಸೇಜ್ ಇಂದ ಹೋದ್ರೆ ಬಾಲ್ಕನೀಸ್ ತರ ಸಿಗತ್ತೆ. ಬಾಲ್ಕನೀಸ್ ಬಂದ್ಬಿಟ್ಟು ಆ ವಾಶ್ರೂಮ್ ಇದೆಯಲ್ಲ, ಆ ವಾಶ್ರೂಮ್ ಅಟ್ಯಾಚ್ಡ್ ಬಾಲ್ಕನಿ ಅದು. ಆ ಕಡೆ ಎಲ್ಲಿ ಹೆಂಗ್ ಹೋದೆ ಅಂತ ಗೊತ್ತಿಲ್ಲ ನನಗೆ. ಆ ಕಡೆ ಹೋಗಕ್ ದಾರಿ ಇಲ್ಲ ಆಕ್ಚುಲಿ. ಬಟ್ ನಾನು ಹಿಂಗ ಹೋಗ್ಬಿಟ್ಟಿದ್ದೀನಿ. ಹಿಂಗ್ ಹೋಗ್ತಾ ಇದ್ರೆ ಒಂದಾದ್ಮೇಲೆ ರೂಮ್ಸ್ ಬರ್ತಾ ಇರತ್ತೆ. ಅಲ್ಲಿ ಫುಲ್ ವಿಚಿತ್ರ. ಒಬ್ರು ಆಂಟಿ ಇರ್ತಾರೆ, ವಯಸ್ಸಾಗಿರೋ ಆಂಟಿ. ಬಾತ್ ಟಬಲ್ ಹೋಗಿ ಕುತ್ಕೊಂಡಿದ ತಕ್ಷಣ ನಿಧಾನಕ್ಕೆ ಒಂದೊಂದ್ ಸೆಕೆಂಡ್ಗೂ ಹೆಂಗ್ ಆಗ್ತಾನೆ ಹೋಗ್ತಾರೆ. ಏಜ್ ಫುಲ್ ಕಮ್ಮಿ ಆಗ್ತಾ ಇರತ್ತೆ. ನಂಗೆ ರಿಯಲ್ ಟೈಮಲ್ಲಿ ಓಡ್ತಾ ನೋಡ್ತಾ ಇದೀನಿ. ಏಜ್ ಕಮ್ಮಿ ಆಗ್ತಾನೇ ಇದೆ. ಇದೆಲ್ಲ ನೋಡಿ ತಲೆ ಕೆಟ್ಟೋಯ್ತು. ಹೋಗ್ತಾ ಇದೀನಿ. ಇನ್ನೊಬ್ರು ಯಾರೋ ಒಂದು ಮಿಡ್ಲ್ ಏಜ್ಡ್ ಒಂದು ವುಮೆನ್ ಸಿಗ್ತಾರೆ. ಅವ್ರು ಸಿಕ್ಕಿದಕ್ಕೆ ಯಾಕಪ್ಪ ಓಡ್ತಾ ಇದೆಯಾ, ಏನಾಯ್ತು, ಹಂಗೆ ಹಿಂಗೆ ಅಂತಾರೆ. ಸ್ವಲ್ಪ ಅವರು ನಾರ್ತ್ ಇಂಡಿಯನ್ ತರ ಇದ್ರು. ಏನಾಯ್ತು, ಕನ್ನಡ ಬರುತ್ತೆ, ಚೆನ್ನಾಗಿ ಮಾತಾಡ್ತಾ ಇದ್ರು. ಏನಾಯ್ತು ಹಂಗೆ ಹಿಂಗೆ ಅಂತ ಕೇಳಿ ನಾನು ಇದೆಲ್ಲ ಎಕ್ಸ್ಪ್ಲೈನ್ ಮಾಡಿದೆ. ಆಕ್ಚುಲಿ ಇಲ್ಲ, ಇದೆಲ್ಲ ಎಕ್ಸ್ಪ್ಲೈನ್ ಮಾಡ್ಲಿಲ್ಲ ನಾನು ಅವ್ರಿಗೆ. ನನ್ನ ಮೈಂಡ್ ಅಲ್ಲಿ ಓಡ್ತಾ ಇರತ್ತೆ, ಇಲ್ಲ ಈ ತರ ಆಗ್ತಾ ಇದೆ, ನಂಗೆ ಯಾಕಡೆ ಹೋಗ್ಬೇಕು ಗೊತ್ತಾಗ್ತಾ ಇಲ್ಲ, ರೂಮ್ಸ್ ಎಲ್ಲ ಒಂದೇ ತರ ಇದೆ ಅಂತಿದ್ದೀವಿ. ಹೌದು, ನಾವು ಇಲ್ಲಿ ಫಸ್ಟ್ ಟೈಮ್ ಬಂದಿದ್ದೀವಿ ಅನ್ನಷ್ಟು ಅವ್ರ ಹಸ್ಬೆಂಡು, ಅವ್ರ ಮಗನೋ ಎಲ್ಲ ಬರ್ತಾರೆ, ಫ್ಯಾಮಿಲಿ ಎಲ್ಲ ಬಂದ್ಬಿಟ್ಟು ಈ ತರ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾರ. ನಾವು ಬಂದಿದ್ದೀವಿ, ನಮಗೂ ಗೊತ್ತಾಗ್ತಾ ಇಲ್ಲ, ಕಳೆದೋಗಿದ್ದೀವಿ, ರಿಸೆಪ್ಷನ್ ಇಲ್ಲ, ಏನಿಲ್ಲ, ಕೀಸ್ ಎಲ್ಲಿ ಹುಡ್ಕೋದು, ರೂಮ್ ಎಲ್ಲಿ ತಗೊಳ್ಳೋದು ಅನ್ನಷ್ಟಲ್ಲಿ ವಿನಯನ ಬರ್ತಾರೆ. ಫೈನಲಿ ಸಿಕ್ಕಿದ್ರು ಅಂತ ಅವ್ರಿಗೆ ಈ ತರ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ತರ ಆಯ್ತು, ಅವಳಿಗೆ ಈ ತರ ಏನೋ ಮೆಂಟಲ್ ಹಿಡ್ಬಿಟ್ಟಿದೆ, ಅಲ್ಲೇ ಇದ್ದಾಳೆ, ಏನ್ ಹೇಳಿದ್ರು ಬರ್ತಾ ಇಲ್ಲ, ಕೇಳ್ತಾ ಇಲ್ಲ, ಸರಿಯಾಗಿ ಮಾತಾಡ್ತಾ ಇಲ್ಲ. ಇದಕ್ಕೆ ಬ್ರೋ ಬೇಡ್ಕೊಳ್ಳಿ, ಮನ್ಸಲ್ಲಿ ಮಂತ್ರಾಲಯಕ್ಕೆ ಹೋಗೋಣ, ಒಂದು ಪೂಜೆ ಮಾಡ್ಕೊಂಡ್ ಬಂದು ಪ್ರಸಾದ ತಗೊಂಬಂದು ತಿನ್ಸೋಣ. ಇದ್ರಿಗೆ ಹೋಗಿಲ್ವಲ್ಲ, ಅಲ್ಲಿ ಏನ್ ದೇವ್ರು ಇದೆ, ಏನ್ ಪ್ರಸಾದ ಕೊಡ್ತಾರೆ ಏನು ಗೊತ್ತಿಲ್ಲ ನನಗೆ. ಪ್ಲಸ್ ಈ ತರ ಆಗೋಗಿದೆ. ನಾನ್ ನಂಬ್ತೀನಿ, ನಂಬ್ತೀನಿ. ಏನ್ ನಂಬಿಕೆ ಬಂದ್ಬಿಡುತ್ತೆ ಸಡನ್ ಆಗಿ, ಏನು ನಮ್ದಿರೋರ್ಗು ನಂಬಿಕೆ ಬಂದ್ಬಿಡುತ್ತೆ ಈ ತರ ಆದ್ರೆ. ಸರಿ ಆಯ್ತು ಬ್ರೋ, ಬನ್ನಿ ಹೋಗೋಣ ಬೇಗ, ಎಷ್ಟು ದೂರ ಅಂತಾರೆ. ಏನಿಲ್ಲ ಬ್ರೋ, ಗಾಡಿ ತಗೊಂಡ್ರೆ ಹೋಗ್ಬಿಡ್ಬೋದು, ಹೋಗ್ ಬಂದ್ಬಿಡೋಣ ಬನ್ನಿ ಅಂತ. ಬೆಂಗಳೂರಿನ 60 ಕಿಲೋಮೀಟರ್ 60 ಕಿಲೋಮೀಟರ್ಸ್ ಟೆಂಟ್, ಸರ್ಕಸ್ ಟೆಂಟ್. ಅಲ್ಲಿಂದ ಎಲ್ಲೋ ಸ್ವಲ್ಪ ದೂರ ಹೋಗಿ ವ್ಯಾನ್ ಇಂದ ಎಷ್ಟೋ ದೂರ ಹೋಗಿ ಹೋಟೆಲ್ ಇಂದ ಮಂತ್ರಾಲಯ. ಗಾಡಿ ಎಲ್ಲ ಅದು 2 ವೀಲರ್ ಅಲ್ಲಿ. ಹೆಂಗ್ ಹೋಗ್ತೀವಿ ಗೊತ್ತಿಲ್ಲ. ಓಕೆ ಆಯ್ತು ನಡೀರಿ ಅಂತ ಹಿಂಗೋ ಆಚೆ ಬಂದ್ವಿ. ಆಚೆ ಬಂದಿದ ತಕ್ಷಣ ಗಾಡಿ ಇದೆ, ನಂದು ಗಾಡಿ ಪಲ್ಸರ್ ಗಾಡಿ ಇದೆ. ಹತ್ತಿ ಬ್ರೋ ಅಂತ ಹತ್ತಿ ಹೋಗ್ತಾ ಇದೀವಿ. ತುಂಬಾ ದೂರ ಆಯ್ತು. ಒಂದು ಚಿಕ್ಕ ಟೋಲ್ ತರ ಬರುತ್ತೆ. ಆ ಟೋಲ್ ಹತ್ರ ಪೇ ಮಾಡ್ಬೇಕಲ್ಲಿ. ಪೇ ಮಾಡೋದಕ್ಕೆ ಆನ್ಲೈನ್ ಇಲ್ಲ, ಬರೀ ಕ್ಯಾಶ್ ಅಂತ. ಓಕೆ, ಕ್ಯಾಶ್ ಇಲ್ಲ, ಯಾರ ಹತ್ರ ಕೇಳೋಣ ಅಂತ ಒಬ್ರು ಪೊಲೀಸ್ ಆಫೀಸರ್ ಇರ್ತಾರೆ. ಅವ್ರನ್ನ ಹೋಗಿ ಕೇಳಿದಕ್ಕೆ ಬಾಯಿಗೆ ಬಂದ ಹುಚ್ಚನಾಗಿ ಹೋಗ್ದಂಗ್ ಹೋಗಿತಾರೆ. ಹುಚ್ಚನಾಗಿ ಹೋಗಿತಾರೆ ನಮ್ ಊರ್ ಕಡೆ.
ಬೈದ್ ಕಳಿಸ್ಬಿಡ್ತಾರೆ. ಹಾ. ನಾನು ಇವ್ನು ಏಂತಕ್ ಹಿಂಗ್ ಬೈತವನೆ ಅಂತಂದ್ರೆ ಬೈತಾನೆ ಅವನೇ, ದೂರ ಹೋದ್ರು ಬೈತಾ ಇದ್ದಾನೆ. ದುಡ್ಡು ಇಟ್ಕೊಂಡಿರ ಯಾಕೆ ಬರ್ತೀರಾ ನೀವು ಹಂಗೆ ಹಿಂಗೆ ಅಂತ ಹೇಳಿ ಅವ್ನ ಬಗ್ಗೆ ತಲೆ ಕೆಡಿಸ್ಕೊಂತೀರಾ. ಒಬ್ಬ ಯಾರೋ ರೈಡರ್ ಇರ್ತಾನೆ, ಅವನು ಬ್ಲಾಗಿಂಗ್ ಮಾಡ್ತಾನೆ ಅನ್ಸುತ್ತೆ, ರೈಡರ್ ಯಾರೋ ಯೂಟ್ಯೂಬರ್, ಮೋಟೋ ಬ್ಲಾಗರ್, ರೈಡರ್, ಚೆನ್ನಾಗಿರೋ ಗಾಡಿ ಫುಲ್ ಮೋಟೋ ಗೇರ್ಸ್ ಎಲ್ಲ ಇಟ್ಟಿದ್ದ. ಅವನ ಹತ್ರ ಹೋಗಿ ಕೇಳಿದಕ್ಕೆ ಸರಿ ನನ್ನ ಹತ್ರ 1000 ರೂಪೀಸ್ ಇತ್ತು, 1000 ರೂಪೀಸ್ ಕೊಡ್ತೀನಿ, ನಂಗೆ 1000 ರೂಪೀಸ್ ಆನ್ಲೈನ್ ಮಾಡ್ಬಿಡಿ ಅಂತ. 1000 ರೂಪೀಸ್ ಹಾಕಿದೆ, ಪೇ ಮಾಡ್ಬೇಕು, ಬಟ್ ಮಾಡಿಲ್ಲ ನಾನು. ಎಂತಕ್ ಮಾಡಿಲ್ಲ ಗೊತ್ತಿಲ್ಲ. ಅವ್ನ ಅಷ್ಟೇ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬಿಟ್ಟ. ಕೊಟ್ರೆ ಕ್ಯಾಶ್ ಇಸ್ಕೊಂಡು ಹೋಗ್ಬಿಟ್ಟ. ಕೊಟ್ಟೆ, ಅವನೇ ಕ್ಯಾಶ್ ಕೊಡ್ಬೇಕು ನನಗೆ, ಕ್ಯಾಶೇ ಕೊಟ್ಟಿಲ್ಲ ಅವ್ನು. ಓಕೆ ಓಕೆ, ನೀನ್ ಪೇ ಮಾಡಿದ್ಯಾ? ಮಾಡಿದೀನಿ ಅಂತ ಅನ್ಕೊಂಡು ಅವ್ನು ಹೋಗ್ತಾವ್ನೆ. ಓಕೆ ಓಕೆ ಓಕೆ. ನಾನು ಪೇ ಮಾಡೇ ಇಲ್ಲ, ಅದು ನನಗೆ ಫ್ಲಾಶ್ ಆಗ್ಲಿಲ್ಲ. ನಾನು ಅವ್ನ ಅಡ್ಡಿಸ್ಕೊಂಡು ಹೋಗ್ತಾ ಇದೀನಿ, ಗಾಡಿ ಹೇಳ್ಬಿಟ್ಟು ನೋಡ್ಕೊಂಡು ಗಾಡಿ ಹಿಡ್ಕೊಂಡು ಓಡ್ಕೊಂಡು ಹೋಗ್ತಾ ಇದೀನಿ. ಆಮೇಲೆ ನೆನಪಾಯ್ತು, ಇವ್ನು ಬ್ಲಾಗರ್, ಇವನು ರೈಡರ್, ಇವನು ಫಾಸ್ಟ್ ಆಗಿ ಹೋಗ್ಬಿಡ್ತಾನೆ ಅಂತ ರಿಟರ್ನ್ ಬಂದು ಗಾಡಿ ಎತ್ಕೊಂಡು ಹೋಗ್ತಾ ಇದೀನಿ, ಫಾಲೋ ಮಾಡ್ಕೊಂಡು ವಿನಯನ ಹತ್ತಿಸ್ಕೊಂಡು. ಹತ್ತಿಬ್ರು ದುಡ್ಡು ಕೊಡ್ದಿರಾ ಓಡಾಗ್ತಾವನೆ ಅಂತ ನಾನೇ ಕೊಟ್ಟಿಲ್ಲ, ಅವ್ನು ಯಾಕೆ ನನಗೆ ಕೊಡ್ಬೇಕು. ಓಡಿಸ್ಕೊಂಡು ಹೋಗ್ತಾವನೆ, ನಾನು ಹತ್ತಿಬ್ರು ಅಂತ ಹೋಗ್ತಾ ಇದೀನಿ ಫುಲ್ಲು ರೇಸಿಂಗ್ ಚೇಸಿಂಗ್. ಅವನಿರೋ ಗಾಡಿಗೆ ಅವ್ನು ದುಯ್ ಅಂತ ಹೋಗ್ಬಿಡ್ತಾವನೆ. 120, 130, 150 ಸ್ಪೀಡಲ್ಲಿ ಹೋಗ್ತಾವನೆ. ನಾನು ಅದೇ ಪಾರ್ಸಲ್ 80-90 ಅಲ್ಲೇ ಚೇಸ್ ಮಾಡ್ತಾ ಇದ್ದೀನಿ. ನಾನು ಹೆಂಗೋ ಚೇಸ್ ಮಾಡಿ ಹಂಗ ತುಪ್ಪಿ ಜಸ್ಟ್ ಮಿಸ್ ಹಿಡಿಯೋಣ ಅಷ್ಟ್ರಲ್ಲಿ ಫ್ಲೈಓವರ್ ಹತ್ತಾನೆ. ನಾನು ಹತ್ತಿದ್ದೀನಿ, ಸಡನ್ ಆಗಿ ಅವ್ನು ಕಾಣಿಸೋದೇ ಇಲ್ಲ. ಸಡನ್ ಆಗಿ ನೋಡಿದ್ರೆ ಫ್ಲೈಓವರ್ ಮೇಲ್ಗಡೆ ಒಂದು ಚಿಕ್ಕ ಟನಲ್ ತರ ಬರುತ್ತೆ ಹೊರಗಡೆ ಹೋಗೋದು. ಆ ಟನಲ್ ಅಲ್ಲಿ ಏನು ಟನಲ್ ಎಲ್ಲ ಮುರಿದು ಕಳ್ಗಳು ಬಿದ್ದೋಗಿದೆ. ಅಲ್ಲಿ ಎದ್ದು ಬಿದ್ದು ಆಕ್ಸಿಡೆಂಟ್ ಮಾಡ್ಕೊಂಡು ಹೋಗಿದ್ದಾನ ಅವನು. ಹೆಂಗ್ ಹೋದ್ನೋ ಗೊತ್ತಿಲ್ಲ, ಹೆಂಗೋ ಹೋಗ್ಬಿಟ್ಟಿದ್ದ. ನಮ್ದು ಹತ್ತು ಗುದ್ದಿ ಹಿಂಗೆ ಆಕ್ಸಿಡೆಂಟ್ ಮಾಡೋಷ್ಟು ನಾನು ಹೆಂಗೋ ಹ್ಯಾಂಡಲ್ ಮಾಡಿ ಸ್ಟಾಪ್ ಮಾಡ್ಬಿಡ್ತೀನಿ. ಗಾಡಿ ಡ್ಯಾಮೇಜ್ ಆಗುತ್ತೆ, ನಮ್ಗೇನು ಅಷ್ಟು ಡ್ಯಾಮೇಜ್ ಆಗಲ್ಲ. ಓಕೆ, ಗಾಡಿ ಇನ್ನೇನು ಹೋಗಲ್ಲ ಮುಂದಕ್ಕೆ, ಗಾಡಿ ಹೋಗಲ್ಲ ಅಂತ ಚಿಕ್ಕ ಸಂಧಿ ತರ ಇರುತ್ತೆ, ಕಲ್ಲಿಗೆಲ್ಲ ಹತ್ಕೊಂಡು ಹೋಗ್ತೀನಿ. ಇನ್ನೇನ ಬನ್ನಿ ಬ್ರೋ ಅಂತಂದ್ರೆ ಹಂಗೆ ಹತ್ಕೊಂಡ್ ಬರ್ತಾರೆ. ಆ ಸಂಧಿ ಒಳಗಡೆ ಅಣ್ಣಂಗ್ ತೂರಕ್ ಆಗ್ತಾ ಇಲ್ಲ, ಸ್ಟ್ರಕ್ ಆಗ್ಬಿಟ್ಟಿದ್ದಾರೆ. ಸ್ಟ್ರಕ್ ಆಗ್ಬಿಟ್ಟಿದೆ ಅವ್ರಿಗೆ. ನಾನು ಬ್ರೋ ನೀವ್ ಇಲ್ಲೇ ಇರಿ, ಬರಕ್ ಟ್ರೈ ಮಾಡಿ, ಇಲ್ಲ ಇಲ್ಲೇ ಇರಿ, ನಾನು ಬರ್ತೀನಿ, ಮತ್ತೆ ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಅವ್ನು ಹಿಂದೆ ಅಟ್ಟಿಸ್ಕೊಂಡು ಹೋಗ್ತೀನಿ. ಅವ್ನ ಲಕ್ಕಿಲಿ ಅವನ್ನ ಅಲ್ಲಿ ಪೊಲೀಸ್ ಹಿಡಿದ್ಬಿಟ್ಟಿದ್ ಸರ್, ಟ್ರಾಫಿಕ್ ಪೊಲೀಸ್ ಕ್ಯಾಚ್ ಮಾಡಿರೋದು. ಯಾಕಂದ್ರೆ ಅಲ್ಲಿ ಏನೋ ಪ್ರಾಬ್ಲಮ್ ಆಗಿದೆಯಲ್ಲ, ಟ್ರಾಫಿಕ್ ಪೊಲೀಸ್ ಆಬ್ವಿಯಸ್ಲಿ ಇರ್ತಾರೆ. ಇವನು ಹಿಂಗೆಲ್ಲ ಓಡಿಸ್ಕೊಂಡ್ ಬರ್ತಾವನೆ, ಗಾಡಿ ಡ್ಯಾಮೇಜ್ ಆದ್ರೂ ಓಡಿಸ್ಕೊಂಡು ಹೋಗ್ತಾವನ ಅವನ್ನ ಹಿಡಿದಿದ್ರು. ನಾನು ಇದು ಸಿಕ್ಕಿದೆ ಚಾನ್ಸ್ ಅಂತ ಓಡ್ತಾ ಇದೀನಿ ಅವನ ಹತ್ರಕ್ಕೆ. ಅವ್ನ ಗಾಡಿ ಎಲ್ಲ ಬಿಟ್ಬಿಟ್ಟು ಎಲ್ಲೋ ಲೆಫ್ಟ್ ತಗೊಂಡು ಹೋದ, ಓಡ್ಕೊಂಡು ಹೋಗ್ತಾನೆ. ಸಂದಿಗೆ ಬಂದಿ ಎಲ್ಲ ಓಡ್ತಾವನೆ, ಪೊದೆ ಒಳಗಡೆ ಎಲ್ಲ ಓಡ್ತಾವನೆ. ನಾನ್ ಬಿಡ್ಲಿಲ್ಲ, ಫುಲ್ ಚೇಸ್ ಮಾಡ್ಕೊಂಡು ಹೋದ್ರೆ ಯಾವ್ದೋ ಒಂದು ವಿಲೇಜ್ಗೆ ಹೋಗ್ಬಿಟ್ಟೆ. ಯಾವ್ದೋ ವಿಲೇಜ್ಗೆ ಎಂಟರ್ ಆದ್ವಿ. ವಿಲೇಜ್ ನೋಡಿದ್ರೆ ಫುಲ್ ಸ್ವಲ್ಪ ನಾರ್ತ್ ಈಸ್ಟ್ ಅಲ್ಲಿ ಇರ್ತಾರಲ್ಲ ಪೀಪಲ್ಸ್, ಈ ನಾರ್ತ್ ಈಸ್ಟ್ ಅಲ್ಲಿ ಇರ್ತಾರೆ, ಸ್ವಲ್ಪ ನೇಪಾಲ್ ಕಡೆ ಆ ಕಡೆ ಜನರು ಹೆಂಗಿರ್ತಾರ ಆ ತರ ಇದಾರಲ್ಲ. ನಾನು ಏನಿದು ಎಲ್ಲಿ ಬಂದ್ಬಿಟ್ಟೆ ನಾನು ಅಂತ ನನಗ್ ಕನ್ಫ್ಯೂಸ್. ಆದ್ರೂ ಅವ್ನು ನೋಡ್ತಾನೆ, ಬಿಡಬಾರ್ದು, 1000 ರೂಪಾಯಿ ತಗೊಂಡೇ ಹೋಗ್ಬೇಕು ಅಂತ ಅವನ್ನ ಚೇಸ್ ಮಾಡಿದ್ದು ನೋಡಿದ್ರೆ ಅಲ್ಲಿರೋರೆಲ್ಲ ಅದು ಅವನದೇ ಊರು. ಅವನೂರಿಗೆ ಹೋಗ್ಬಿಟ್ಟಿದೀನಿ. ಹೇಳ್ತಾ ಇದೀನಿ ಎಲ್ರಿಗೂ, ಈ ತರ ಕಳ್ತನ ಮಾಡೋನವನು 1000 ರೂಪಾಯಿ ಕೊಡ್ದಿರ ಮೋಸ ಮಾಡ್ಬಿಟ್ಟು ಹೋಗೋಣ ಅಂತಾರೆ. ನನ್ಗೆ ಹೊಡಿಯಕ್ ಬರ್ತವ್ರೆ. ಗೊತ್ತಾಯ್ತು ಇದು ಅವ್ರು ಏನ್ ಮಾಡೋದು ಗೊತ್ತಿಲ್ಲ, ಆದ್ರೂ ಬಿಡಬಾರ್ದು. ಈಗ ಇಷ್ಟೊಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ, ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ಮಾಡ್ಕೋಬಾರ್ದು, ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟೆ ಹೋಗ್ತೀನಿ ಅಂತ ಜಗಳ ಮಾಡ್ತೀನಿ ನಾನು. ಹೋಗಿ ಏನ್ ಹಂಗೆ ಹಿಂಗೆ ಅಂತ ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ ಎಲ್ಲ, ಒಬ್ರು ಆದ್ಮೇಲೆ ಸಿಕ್ತು, ಒಂದು ಕೋಲ್ ಸಿಕ್ತು, ಬಾರಿಸ್ತೆ RCB ಸೆಲೆಬ್ರೇಷನ್ ದಿನ ಪೊಲೀಸ್ ಅವ್ರು ಬಾರಿಸ್ತಾರಲ್ಲ ಹಂಗ ಬಾರಿಸ್ತಾ ಇದೀನಿ. ರೋಡ್ ಫುಲ್ ಎಲ್ರಿಗೂ ಎಲ್ಲ ಓಡೋದ್ರು, ಹೊಡ್ದಂಗ್ ಓಡ್ಕೊಂಡು ಹೋಗ್ತಾ ಇದೀನಿ. ಅವ್ನು ಕಳ್ತನ ಮಾಡೋನ ಅವ್ನ್ಗ ಸಪೋರ್ಟ್ ಮಾಡ್ತಾ ಇದೀರಾ ನೀವು, ತಗೋ ಅಂತ ಎಲ್ರಿಗೂ. ಮಧ್ಯ ನಾಯಿ ಹಸು ಏನ್ ಬಂದು ಹೊಡಿಯೋದೆ, ಎಲ್ರಿಗೂ ಹೊಡೆದ್ ಬಿಸಾಕೊಂಡು ಹೋಗ್ತಾ ಇದೀನಿ. ಒಬ್ಬ ಸೈಡ್ ಅಲ್ಲಿ ಇರ್ತಾನೆ, ಕುಳ್ಳಿಗೆ ಏನೋ ಸ್ಟೈಲಿಶ್ ಆಗಿ ಇಷ್ಟೇ ಇರ್ತಾನೆ, ಬೆಳ್ಳಿಗೆ ಹೇರ್ಸ್ತಾರೆ, ಫುಲ್ ಹೇರ್ ಸ್ಟೈಲ್ ಬಿಟ್ಕೊಂಡು ಸ್ಟೈಲಿಶ್ ಆಗಿ ಬೀಳಿಸ್ತಾ ಇರ್ತಾನೆ. ನಾನ್ ನೋಡ್ತೀನಿ ಅವ್ನ ಒಂಥರ ಆಟಿಟ್ಯೂಡ್. ಫ್ರಸ್ಟ್ರೇಷನ್ ಅಲ್ಲಿ ಇತ್ತು, ನನ್ನ ನೋಡ್ಕೊಂಡು ಒಂಥರ ಸ್ಟೈಲಿ ಹಿಂಗೆ ಮಾಡ್ತಾ ಇದ್ದ. ಹತ್ತು ಕೋಪ ಅವನಿಗೂ ಹೊಡೆದೆ. ಯಾಕೆ ಹೊಡೆದೆ ಗೊತ್ತಿಲ್ಲ, ಸುಮ್ನೆ ನಿಂತಿರೋನ್ಗೂ ಹೊಡೆದಿದ್ದೀನಿ. ಹೊಡೆಸ್ಕೊಂತವನೆ, ಕೋಪ ಬಂತು ಅವನಿಗೆ, ಕಣ್ಣೆಲ್ಲ ಕೆಂಪಗಾಯ್ತು, ಬೀಡಿ ಬಿಸಾಕ್ದ, ಆಚೆ ಹಾಕ್ದ, ರಕ್ತ ಸುರಿತೈತೆ ಬಾಯಿಂದ, ಕಣ್ಣೆಲ್ಲ ರೆಡ್ಡು. ಏನಪ್ಪಾ ಆಯ್ತು ಇವನ್ಗೆ ಅಂತಂದ್ರೆ ಹಂಗೆ ಟ್ರಾನ್ಸ್ಫಾರ್ಮೇಶನ್ ಆಗ್ತಾವನು ಅವನು, ಏನೋ ವಿಚಿತ್ರ ಪ್ರಾಣಿ ತರ. ಈ ಹಿಂಗೆ ಈ ಹಲ್ಕ್ ಮೂವಿಯಲ್ಲಿ ಹಲ್ಕ್ ಟ್ರಾನ್ಸ್ಫಾರ್ಮೇಶನ್ ಆಗ್ತಾರಲ್ಲ, ಮತ್ತೆ ಕಾಂತಾರದಲ್ಲಿ ಅವನೇನು ಹೀರೋ ಟ್ರಾನ್ಸ್ಫಾರ್ಮೇಶನ್ ಆಗ್ತಾನಲ್ಲ, ಆ ತರ ಟ್ರಾನ್ಸ್ಫಾರ್ಮೇಶನ್ ಆಗ್ತಾವ್. ನನಗೆ ಆಯ್ತು, ಸ್ಟಾರ್ಟ್ ಆಯ್ತು, ನಡಗಕ್ ಸ್ಟಾರ್ಟ್ ಆಯ್ತು. ಇನ್ನು ಸ್ವಲ್ಪ ಹೊತ್ತಿದ್ರೆ ಉಯ್ಕೊಂಡ್ಬಿಡ್ತಾ ಇದ್ದೆ ನಾನು. ಸರಿ ಧೈರ್ಯ ತಗೋಬೇಕು ನಾವು. ಏನು ವಿಚಿತ್ರ, ಅವ್ನು ಅದ್ ಏನು ಅಂತ ಗೊತ್ತಿಲ್ಲ ನನಗೆ, ಏನೋ ಸಡನ್ ಆಗಿ ಹಿಂಗ ಆಗ್ತಾವ್, ದೆವಾನ ಏನು ಅಂತ ಹೇಳಿದ್ರೆ ಆದ್ರೂ ಹೊಡಿತಾ ಇದೀನಿ.
ಅವ್ನ್ ಚೇಂಜ್ ಆದ್ರೂ ಹೊಡಿತಾ ಇದೀನಿ. ಅಯ್ಯೋ. ಅವ್ನ್ ಹಂಗೆ ನಿಂತವನೆ, ಎಷ್ಟು ಓಡಿಸ್ಕೊಂತಾನೆ, ಕಣ್ಣೆಲ್ಲ ಕೆಂಪಗ್ ಆಗ್ತಾ ಇದೆ. ಆಮೇಲೆ ಗೊತ್ತಾಯ್ತು ಹೋಗ್ತಾ ಹೋಗ್ತಾ ಅಲ್ಲಿರೋರೆಲ್ಲ ಒಂಥರ ಭಯದಿಂದ ನೋಡ್ತಾ ಇದ್ರು, ಕೆಲವೊಬ್ರು ಕೈ ಮುಗಿತಾ ಇದ್ರು ಸುತ್ತಮುತ್ತ ಇರೋರೆಲ್ಲ. ಓಡೋದವ್ನ ಎಲ್ಲಿ ಹೋದಾಗ ಗೊತ್ತಿಲ್ಲ, ಈ ಪ್ರಾಬ್ಲಮ್ ಅಲ್ಲಿ ಸಿಗಾಕೊಂಡ್ಬಿಟ್ಟಿದೀನಿ ಈಗ. ಎಲ್ರು ಗೊತ್ತಾಯ್ತು, ನಾನು ಬೇಗ ತಲೆ ಓಡಿಸ್ತೆ, ಬೇಗ ಅಬ್ಯಾಕಸ್ ಎಲ್ಲ ಮಾಡಿ, ಓ ಇದು ದೇವ್ರು, ಇವ್ರು ಊರ್ ದೇವ್ರು ಇದು ಅಂತ ಗೊತ್ತಾಗೋಯ್ತು ನನ್ಗೆ. ಸರಿ, ದೇವ್ರ ಹತ್ರ ಯಾಕೆ ನಮ್ಗೆ, ಆಲ್ರೆಡಿ ಇವತ್ತೇ ನಂಬಿಕೆ ಬಂದಿದೆ ನಂಗೆ ದೇವ್ರ ಮೇಲೆ, ಇವತ್ತೇ ದೇವ್ರ ಹತ್ರ ಎಲ್ಲ ಹೊಡಿಯೋದ್ ಬೇಡ ದೇವ್ರಿಗೆ ಅಂತ ಕೋಲೆಲ್ಲ ಇಲ್ಲೆಲ್ಲ ಬಿಸಾಕಿ, ಸ್ವಾಮಿ ಈ ತರ ಆಗ್ಬಿಟ್ಟಿದೆ, ನಿಮ್ಮ ನಂಗೆ ಮೋಸ ಮಾಡಿದಾನೆ ಅಂತ ಹೇಳಿದ್ರೆ ಒಪ್ತಾ ಇಲ್ಲ. ಯಾಕೆ ಒಪ್ತಾ ಇಲ್ಲ? ಯಾಕಂದ್ರೆ ಅವ್ನು ಮೋಸ ಮಾಡಿಲ್ಲ, ಯಾಕಂದ್ರೆ ನಾನು ಪೇ ಮಾಡಿಲ್ವಲ್ಲ. ಕರೆಕ್ಟ್, ನೀನ್ ಪೇ ಮಾಡಿದೆ ಅಂತ ನೀನ್ ಅಸಂಪ್ಷನ್ ಮಾಡ್ಕೊಂಡಿದ್ದೀನಿ, ನಾನ್ ಪೇ ಮಾಡಿದೀನಿ ಅಂತ ಅವ್ನ ಅಸಂಪ್ಷನ್ ಮಾಡ್ಕೊಂಡು ಓಡಾಗ್ತಾವನೆ. ಮಿಸ್ಕಮ್ಯುನಿಕೇಶನ್, ಮಿಸ್ ಟ್ರಾನ್ಸ್ಫಾರ್ಮೇಶನ್, ಟ್ರಾನ್ಸ್ಪೋರ್ಟೇಶನ್ ಎಲ್ಲ ಆಗ್ಬಿಟ್ಟಿದೆ. ಅಲ್ಲ ಸಿಗಾಕೊಂಡು ಒದ್ದಾಡ್ತಾವ್ರ ಅವ್ರು. 127 hours ಮೂವಿ ತರ ಅಲ್ಲೇ ಇದಾರ ಅವ್ರು. ಅದಕ್ಕೆ ಸಣ್ಣ ಆಗಿ ನೀವು ಕಳೆದೋಗವ್ರೆ. ಮನಿ ಮತ್ತೆ ರಾಹುಲ ಕಳೆದೋಗವ್ರೆ. ನೀನು ಮೆಂಟ್ಲಾಗಿ ಇದ್ಯಾ, ನೀನು ಸೈಕಿಕ್ ವಾರ್ಡ್ ಅಲ್ಲಿ ಇರಂಗಿದ್ಯಾ ನೀನು. ನಾನು ಇಲ್ಲಿ ಸಿಗಾಕೊಂಡ್ಬಿಟ್ಟಿದೀನಿ. ಏನು ಪ್ರಾಬ್ಲಮ್ ಇದು ಅಂತ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ತರ ನನ್ ತಪ್ಪಿಲ್ಲ, ಹಿಂಗಾಗಿದೆ, ಅವ್ನ್ ಮೋಸ ಮಾಡ್ಬೇಕು ಅಂತ ಅವ್ನ ಇಂಟೆನ್ಷನ್ ಇತ್ತು, ಬಟ್ ಅದಾಗ್ಲಿಲ್ಲ. ನೀವೇ ನನಗೊಂದ್ ದಾರಿ ತೋರಿಸ್ಬೇಕು, ನನ್ನ ಬಿಟ್ಬಿಡಿ, ಆಯ್ತು ನನ್ನ ಬಿಟ್ಬಿಡಿ, ನಂಗೆ ದುಡ್ಡು ಬೇಡ ಏನು ಬೇಡ, ನನಗೆ ಹೆಂಗ್ ಹೋಗೋದು ಒಂದ್ ದಾರಿ ಮಾತ್ರ ತೋರಿಸ್ಬಿಡಿ. ನನ್ ಗಾಡಿನೂ ಕೆಟ್ಟೋಗಿದೆ, ಕಲ್ಗಿಲೆಲ್ಲ ಬಿದ್ದು ಮುರಿದೋಗಿದೆ ಗಾಡಿನೂ, ನನಗೊಂದು ಏನಾದ್ರು ಹೆಲ್ಪ್ ಮಾಡಿ ಪ್ಲೀಸ್ ಅಂತ ಕೇಳಿದ ತಕ್ಷಣ ಜುಟ್ಟು ಇಟ್ಕೊಂಡು ಬರ ಅಂತ ಹೇಳ್ಕೊಂಡು ಹೋಯ್ತಾನ. ನನ್ನ ಹೇಳ್ಕೊಂಡು ಹೋಗಿ ಒಂದ್ ಚಿಕ್ಕ ದೇವಸ್ಥಾನ ಇರುತ್ತೆ, ದೇವಸ್ಥಾನನೂ ಅಲ್ಲ ಅದು, ಏನೋ ರೋಡ್ ಒಂಥರ ಚಿಕ್ಕ ಜಾಗ ತರ ಅದು. ಅಲ್ಲೊಂದು ಕಲ್ಲಿಟ್ಟಿದ್ದಾರೆ, ಅದಕ್ಕೇನು ಪೂಜೆ ಗೀಜೆ ಎಲ್ಲ ಮಾಡಿದ್ದಾರೆ. ಅಲ್ಲಿ ತಲೆ ಈ ಜುಟ್ಟು ಹಿಡ್ಕೊಂಡು ಹೋಗಿ ಅಲ್ಲಿ ಬಿಸಾಕ್ತಾನ. ನಾನು ಮತ್ತೆ ತಲೆ ಓಡಿಸ್ತೀನಿ, ಫುಲ್ಲು ಕ್ವಾಂಟಮ್ ಫಿಸಿಕ್ಸ್ ಎಲ್ಲ ಯೋಚನೆ ಮಾಡಿ, ಎಲ್ಲ ಮೈಂಡ್ ಕ್ಯಾಲ್ಕುಲೇಷನ್ ಮಾಡಿ, ಓ ಇದು ದೇವ್ರು ಇವ್ರದು, ಪೂಜೆ ಮಾಡಿದ್ರೆ ಬಿಟ್ಬಿಡ್ತಾರೆ ಅಂತ ಕುಂಕುಮ ಏನೇನೋ ಇರುತ್ತೆ, ಅದೆಲ್ಲ ಹಿಂಗ್ ಮಾಡಿ ಕೈ ಮುಗಿದು, ಓಕೆ ಮುಗೀತು, ನಾನು ಹೋಗ್ಲಾ ಈಗ ಅಂತ ಕೇಳ್ತೀನಿ. ಈಗ ನಂಗೆ ಏನಾರು ದಾರಿ ಕೊಡಿ ಪ್ಲೀಸ್, ಏನಾದ್ರು ಹೆಲ್ಪ್ ಮಾಡಿ ಅಂತ ಕೇಳ್ತಿದ್ದಂಗೆ ಅವ್ನು ನಿಧಾನಕ್ಕೆ ಶಾಂತವಾಗ್ತಾನೆ. ಸ್ಲೋ ಆಗಿ ಟ್ರಾನ್ಸ್ಫಾರ್ಮೇಶನ್, ರಿಟರ್ನ್ ಹ್ಯೂಮನ್ ತರ ಸ್ವಲ್ಪ 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 ಆಗ್ತಾ ಇರೋ ಅಷ್ಟಂಗೆ ಎದ್ಬಿಟ್ಟೆ ನಾನು. ಇನ್ನ ಇಂಟ್ರೆಸ್ಟಿಂಗ್ ಆಗಿ ಹೇಳ್ತೀರಿ. ಫೈನಲ್ ಆಗಿ ನಾನೇನಾದೆ, ವಿನಯಣ್ಣ ಏನಾಯ್ತು, ಮಣಿ ಏನಾದ, ನಾವೆಲ್ಲ ಅಲ್ಲಿಗೆ ಹಾಕೋದ್ವಿ. ಅದೇ ನನಗೂ ಗೊತ್ತಿಲ್ಲ. ತುಂಬಾ ಸೇಫೆಸ್ಟ್ ಪೀಪಲ್ ನಮ್ ಫ್ರೆಂಡ್ಸ್, ಸ್ಕೂಲ್ ಫ್ರೆಂಡ್ಸ್ ಇಬ್ರು ಬಂದ್ರು, ಅವ್ರ ಪಾಡು ನೋಡ್ಕೊಂಡ್ರು, ಹೋದ್ರು. ಸೀರಿಯಸ್ ಆಗಿ ಗಾಯ್ಸ್, ದಿಸ್ ಇಸ್ ದ ಒನ್ ಆಫ್ ದಿ ಯೂನಿಕ್ ಡ್ರೀಮ್ಸ್ ನಾನು ಕೇಳಿರೋದ್ರಲ್ಲಿ. ನನಗೆ ಯಾವಾಗ ಯೂನಿಕ್ ಡ್ರೀಮ್ಸ್ ಬರುತ್ತೆ, ಬಟ್ ಇಷ್ಟು ನೆನಪಿರಲ್ಲ ನಂಗೆ. ಟು ಬಿ ಆನೆಸ್ಟ್, ನಂಗೆ ಇಷ್ಟು ನೆನಪೇ ಇರಲ್ಲ. ನೆನಪಿರೋದೇ ದೊಡ್ಡ ವಿಷಯ, ಅದಕ್ಕೆ ನಿಂಗೆ ಬಂದು ಹೇಳ್ತಾ ಇದ್ದೀನಿ. ಸೀರಿಯಸ್ ಆಗಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಮೇ ಬಿ ತುಂಬಾ ಹೊತ್ತಿರ್ಬೋದು ಡ್ರೀಮು, ಫುಲ್ ಕೇಳಿಸ್ಕೊಂಡಿರ್ತೀರ ಯಾರು. ಅಂಡ್ ಇದು ನಮ್ದು ಫಸ್ಟ್ ಲಾಂಗ್ ಲೆಂತ್ ವಿಡಿಯೋ ಆಗುತ್ತೆ, ಮೇ ಬಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ್ರೆ. ಸೊ ಫುಲ್ ಲೆಂತ್ ಯಾರು ಕೇಳಿಸ್ಕೊಂಡಿದೀರೋ, ನಿಮ್ಗೆ ಈ ಡ್ರೀಮ್ ಹೆಂಗ್ ಅನಿಸ್ತು ಅಂತ ಹೇಳಿ ಸೀರಿಯಸ್ ಆಗಿ ಹೇಳ್ತೇನೆ. ನಾನಂತೂ ತುಂಬಾ ಶಾಕ್ ಆದೆ. ಆಕ್ಚುಲಿ ಡ್ರೀಮ್ ಅನ್ನೋದು ಹೆಂಗೆ ಅಂತಂದ್ರೆ ಅದಕ್ಕೆ ಒಂದು ಪಾಯಿಂಟ್ ಇರೋದಿಲ್ಲ. ಸೊ ಇದು ಯಾವ್ದು ನಾವು ಕ್ರಿಯೇಟ್ ಮಾಡಿರೋದಂತೂ ಅಲ್ಲ, ಅಲ್ಲ, ಇದು ಡ್ರೀಮ್ ಬಂದಿರೋದು. ಡ್ರೀಮ್ ಅಲ್ಲಿ ಏನು ಅಂತಂದ್ರೆ, ನಾನು ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಈಗ ಅಟ್ಲೀಸ್ಟ್ ನೆನ್ಪಿರಲ್ಲ. ಲೂಸಿಡ್ ಡ್ರೀಮ್ ಟ್ರೈ ಮಾಡೋದಕ್ಕೋಸ್ಕರ ನಾನು ಮುಂಚೆ ಜರ್ನಲಿಂಗ್ ಮಾಡ್ತಾ ಇದ್ದೆ ಡ್ರೀಮ್ಸ್ನೆಲ್ಲ. ಅವಾಗ ತುಂಬಾ ನೆನಪಿತ್ತು ನನಗೆ ಡ್ರೀಮ್ಸ್. ಒಂದಕ್ಕೊಂದು ಡ್ರೀಮ್ ಸ್ಟಾರ್ಟ್ ಆಗೋದು ಹೆಂಗೆ ಅಂತ ನಮಗೆ ಗೊತ್ತಿಲ್ಲ. ನೀವೆಲ್ಲ ಇನ್ಸೆಪ್ಷನ್ ಮೂವಿ ನೋಡಿದ್ರೆ ನಿಮ್ಗೆ ಡ್ರೀಮ್ ಬಗ್ಗೆ ಒಂದು ಐಡಿಯಾ ಇರುತ್ತೆ. ಡ್ರೀಮ್ಸ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ನಮಗೆ ಗೊತ್ತಿಲ್ಲ. ಪ್ಲಸ್ ಎಂಡ್ ಒಂದ್ ಕಡೆ ಆಗುತ್ತೆ, ಅದು ನಾವು ಡ್ರೀಮಲ್ಲಿ ಸತ್ತೋದಾಗ ಅಥವಾ ರಿಯಲ್ ಲೈಫಲ್ಲಿ ಎದ್ಬಿಟ್ಟಾಗ. ಇದ್ರಲ್ಲೂ ಇದೆ, ಬಟ್ ನಾನ್ ಮರ್ತೋಗಿದ್ದೀನಿ ಅಷ್ಟೇ. ಕರೆಕ್ಟ್ ಆಗಿ ಯಾವ ಟೈಮಿಗೆ ಎದ್ದಿದ್ದೀನಿ ಏನೋ ಗೊತ್ತಿಲ್ಲ, ಬಟ್ ಎಂಡಿಂಗೇ ಆಯ್ತು. ನಿಮ್ದೇನಾದ್ರು ವಿಚಿತ್ರ ಡ್ರೀಮ್ ಎಕ್ಸ್ಪೀರಿಯನ್ಸ್ ಇದೇ ತರ ಇದ್ರೆ, ಅಥವಾ ನಿಮ್ಗೂ ಈ ತರ ಡ್ರೀಮ್ಸ್ ಡಿಫ್ರೆಂಟ್ ಆಗಿ ಬರುತ್ತೆ ಅಂತಂದ್ರೆ ನಮಗೆ ಹೇಳಿ. ಸೊ ನೀವು ಯಾರಾದ್ರೂ ಈ ತರ ಎಕ್ಸ್ಪೀರಿಯನ್ಸ್ ಶೇರ್ ನಂಗೆ ಗೊತ್ತಿರೋ ಪ್ರಕಾರ ನಮ್ದು ಅಷ್ಟು ರೀಚ್ ಹೋಗಲ್ಲ, ಬಿಕಾಸ್ ನಮ್ಗೆ ಸಬ್ಸ್ಕ್ರೈಬರ್ಸ್ ಇಲ್ಲ. ಅಕಸ್ಮಾತ್ ರೀಚ್ ಹೋಯ್ತು, ಅಥವಾ ಯಾರಾದ್ರೂ ಫುಲ್ ಕೇಳಿಸ್ಕೊಂಡ್ರಿ, ಅಥವಾ ನಿಮ್ ಡ್ರೀಮ್ಸ್ ಡಿಫ್ರೆಂಟ್ ಡ್ರೀಮ್ಸ್ ಅಷ್ಟೊಂದು ಇರುತ್ತೆ ಈ ವರ್ಲ್ಡ್ ಅಲ್ಲಿ. ನನಗೆ ಗೊತ್ತಿರೋ ಪ್ರಕಾರ ಇದುವರೆಗೂ ಯಾರು ಬಂದು ಅವ್ರ ಡ್ರೀಮ್ಸ್ ನ ಕುತ್ಕೊಂಡು ಯೂಟ್ಯೂಬ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿಲ್ಲ. ಸೊ ಇದೊಂದು ಯೂನಿಕ್ ಐಡಿಯಾ ಆಗುತ್ತೆ, ಬಿಕಾಸ್ ಇದರಿಂದ ಮೇ ಬಿ ತುಂಬಾ ಜನಕ್ಕೆ ಯೂಸ್ ಆಗ್ಬೋದು. ಡ್ರೀಮ್ಸ್ ಹೆಂಗೆಲ್ಲ ಬರುತ್ತೆ ಏನಂತ ಡಿಫ್ರೆಂಟ್ ಕೈಂಡ್ ಆಫ್ ಇಂಟ್ರೆಸ್ಟಿಂಗ್ ಎಂಟರ್ಟೈನ್ಮೆಂಟ್ ಇರುತ್ತೆ. ಫೇಕ್ ಸ್ಟೋರೀಸ್ ಗಿಂತ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡೋದು ಚೆನ್ನಾಗಿರುತ್ತೆ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದು ನಿಮ್ ಡಿಫ್ರೆಂಟ್ ಡ್ರೀಮ್ ಏನಾದ್ರು ಶೇರ್ ಮಾಡ್ಕೋಬೇಕು ಅಂತಂದ್ರೆ ನಮ್ಗೆ ಕಮೆಂಟ್ ಮಾಡಿ, ಐ ವುಡ್ ಲೈಕ್ ಟು ಶೇರ್ ಮೈ ಡ್ರೀಮ್ ಅಂತ. ಸೊ ಕಮೆಂಟ್ ಮಾಡಿ ಅವ್ರಿಗೆ ಇಮೇಲ್ ತಗೊಂಡು ನಾವೇ ಕಾಂಟ್ಯಾಕ್ಟ್ ಮಾಡ್ತೀವಿ. ಸೊ ನೀವು ನಮ್ ಜೊತೆ ಡ್ರೀಮ್ ನ ಶೇರ್ ಮಾಡ್ಕೊಂಡ್ರೆ, ಆರ್ ಎಲ್ಸ್ ನೀವು ಡೈರೆಕ್ಟ್ ಆಗಿ ಬಂದ್ ಕುತ್ಕೊಂಡು ನಮ್ ಜೊತೆ ಮಾತಾಡ್ಕೊಂಡು ನಿಮ್ ಡ್ರೀಮ್ ನ ಶೇರ್ ಮಾಡ್ಕೋಬಹುದು. ಅಥವಾ ನಿಮ್ಗೆ
ಬಂದ್ ಕುತ್ಕೊಂಡ್ ಮಾತಾಡಿ ಹೇಳಕ್ಕೆಲ್ಲ ಆಗೋದಿಲ್ಲ ಅಂತಂದ್ರೆ ನೀವು ನಮ್ಗೆ ಮೇಲ್ ಅಥವಾ ನಮ್ ವಾಟ್ಸ್ಆಪ್ ಮಾಡಿದ್ರೆ ನಾವು ಆ ಡ್ರೀಮ್ ನ ಇಲ್ಲಿ ಕುತ್ಕೊಂಡು ಎಲ್ರಿಗೂ ಹೇಳ್ತೀವಿ. ಎಸ್. ಇದೊಂದು ಡಿಫ್ರೆಂಟ್ ಕೈಂಡ್ ಆಫ್ ಕಾನ್ಸೆಪ್ಟ್ ಅಂತ ನನಗೆ ಅನಿಸ್ತು. ಸೊ ನಿಮ್ಗೆ ಯಾರಿಗಾದ್ರೂ ಇಷ್ಟ ಇದನ್ನ ಎಲ್ಲೂ ಶೇರ್ ಮಾಡೋದಿಲ್ಲ, ಜಸ್ಟ್ ಅಪ್ಲೋಡ್ ಮಾಡ್ತೀವಿ ಅಷ್ಟೇ. ಅದ್ ಮಾಡ್ತೀವಿ ಇಲ್ವಾ ಅಂತ ಗೊತ್ತಿಲ್ಲ, ಅಪ್ಲೋಡ್ ಮಾಡಿದ್ರೆ ಇದೆಲ್ಲ ಹಾಕ್ತೀನಿ ನಾನು. ಅಪ್ಲೋಡ್ ಮಾಡಿದ್ರೆ ಇದೆಲ್ಲ ಬರುತ್ತೆ ಬಿಡಿ. ಸೊ ಇದು ಈ ಡ್ರೀಮ್ ನಿಮ್ಗೆ ಹೆಂಗಂತ ಅನಿಸ್ತು ಹೇಳಿ, ನಾನು ತುಂಬಾ ಶಾಕ್ ಆದೆ. ಸೊ ಇದ್ರ ಬಗ್ಗೆ ಇನ್ನೂ ತುಂಬಾ ವಿಡಿಯೋಸ್ ಮಾಡೋಣ. ಮಾಡೋಣ. ರೀಚ್ ಹೆಂಗ್ ಬರುತ್ತೋ ಅದ್ರ ಮೇಲೆ. ನಾ ಮತ್ತೆ ಹೇಳಿದೆ ಲೂಸಿಡ್ ಡ್ರೀಮಿಂಗ್ ಬಗ್ಗೆ, ನಿಮಗೆ ಅದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಬೇಕು ಅಂತಂದ್ರೆ ಕಮೆಂಟ್ ಮಾಡಿ. ರೀಚ್ ಹೋದ್ರೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಅದ್ರ ಬಗ್ಗೆ. ನನಗೆ ಗೊತ್ತಿರೋ ಪ್ರಕಾರ ಕನ್ನಡದಲ್ಲಿ ಕಪಲ್ಸ್ ಅಂದ್ರೆ ಬರೀ ವ್ಲಾಗ್ಸ್ ಮಾಡ್ತಾರೆ, ಬಿಟ್ರೆ ರಿಯಾಕ್ಷನ್ ವಿಡಿಯೋಸ್ ಮಾಡ್ತಾರೆ. ಡಿಫ್ರೆಂಟ್ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್, ಡಿಫ್ರೆಂಟ್ ಕೈಂಡ್ ಆಫ್ ಕಾನ್ಸೆಪ್ಟ್ಸ್ ನ ತರೋರ್ನ ಜನ ಎಂಕರೇಜ್ ಮಾಡ್ಬೇಕು ಅಂತ ನಾನು ಅನ್ಕೊಂತೀನಿ. ಡ್ರೀಮ್ ನಿಮ್ಗೆ ಇಷ್ಟ ಆದ್ರೆ ಕಮೆಂಟ್ ಮಾಡಿ, ನಿಮ್ ಡ್ರೀಮ್ ಶೇರ್ ಮಾಡ್ಬೇಕಂತ ಅನ್ಕೊಂಡ್ರೆ ಕಮೆಂಟ್ ಮಾಡಿ. ಅಷ್ಟೇ ಈ ವಿಡಿಯೋ. ಥ್ಯಾಂಕ್ ಯು. ಬಾಯ್ ಬಾಯ್.